सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಗ್ರಂಥಕರ್ತ ಪುಷ್ಪದಂತಾಚಾರ್ಯ. ವೆನ್ ವಿ ಲುಕ್ ಅಟ್ ದಿ ವರ್ಲ್ಡ್, ಪ್ರಪಂಚವನ್ನು ನೋಡಿದಾಗ ಒಂದು ರೀತಿಯ ವಿಸ್ಮಯ ನಮಗೆ ಉಂಟಾಗುತ್ತೆ. ಏಕೆಂದರೆ ಕಣ್ಣೆದುರಿಗೆ ಕಾಣ್ತಾ ಇರುವಂತಹ ಪ್ರಪಂಚ ಕೇವಲ ಅಷ್ಟು ಮಾತ್ರ ಅಲ್ಲ. ಇಟ್ಸ್ ಎ ವೆರಿ ಹ್ಯೂಜ್ ಕ್ರಿಯೇಷನ್, ವೆರಿ ವಾಸ್ಟ್. ಮತ್ತು ಈ ಪ್ರಪಂಚದಲ್ಲಿ ಯಾವುದಿಲ್ಲ, ಅನೇಕಗಳು, ಎಲ್ಲವೂ ಕೂಡ ಬಹಳ ಕ್ರಮಬದ್ಧವಾಗಿ ಅನೇಕಗಳು ನಡೀತಾ ಇದೆ ಇಲ್ಲಿ. ಹೌ ಇಟ್ ಈಸ್ ಪಾಸಿಬಲ್? ಇದು ಬಹಳ ದೊಡ್ಡ ವಿಸ್ಮಯ. ಆಗ ನಮಗನ್ಸುತ್ತೆ, ದಿಸ್ ಕ್ರಿಯೇಟರ್ ಈಸ್ ವೆರಿ ಇಂಟೆಲಿಜೆಂಟ್. ದ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್ ಈಸ್ ವೆರಿ ಇಂಟೆಲಿಜೆಂಟ್. ಕೇವಲ ಪ್ರಪಂಚವನ್ನು ನೋಡಿದಾಗ ಮಾತ್ರ ಈ ರೀತಿ ಅನಿಸೋದಿಲ್ಲ. ನಮ್ಮನ್ನೇ ನಾವು ನೋಡಿಕೊಂಡಾಗ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಕರ್ಮಫಲಗಳು ಅಂತ ನಾವೇನಾದ್ರು ಕರೆಯುವುದಾದರೆ, ನಮಗೆ ಕಾಲಕಾಲಕ್ಕೆ ಸಿಗುವಂತಹ ಅವುಗಳು. ಇನ್ಫ್ಯಾಕ್ಟ್ ಕರ್ಮಫಲ ಅಂತಂದಾಗ ಇಟ್ಸ್ ಈವನ್ ನಮಗೆ ಅನೇಕ ಅನುಭವಗಳಾಗುತ್ತೆ. ಹೇಗೆ ಅಂತಂದರೆ, ಯಾವುದೋ ಒಂದು ಫಲ ಅಂತ ಹೇಳಿ ಆ ಫಲದ ರೂಪವಾಗಿ ಒಂದು ಸೂಕ್ತ ಸಮಯದಲ್ಲಿ ಅನಿರೀಕ್ಷಿತವಾಗಿ ಬರುವಂತಹ ಕೆಲವುಗಳು, ಅವುಗಳು ಬಂದಾಗ ಅವುಗಳನ್ನು ನಿರಾಕರಿಸಲಾಗದೆ, ಯಾಕೆ ಅನೇಕ ಸಂದರ್ಭಗಳಲ್ಲಿ ಬರುವಂತಹ ಕೆಲವುಗಳನ್ನು ನಾವು ನಿರಾಕರಣೆಯ ಒಂದು ಅರ್ಥಕ್ಕೆ ಹೋಲಿಸ್ತೀವಿ ಅಂತಂದರೆ, ಬರುವಂತಹ ಕೆಲವುಗಳು ನಮಗೆ ಬೇಕಿಲ್ಲದೆ ಇರುವಂತಹದ್ದು ಬಂದಾಗ ಇದು ಬೇಡವಾಗಿತ್ತು ಅಂತ ಅನ್ನಿಸಬಹುದು. ಬಟ್ ವಿ ಕೆನಾಟ್ ರಿಜೆಕ್ಟ್ ಇಟ್. ಈವನ್ ನಮಗೆ ಬೇಡದೇ ಇರುವಂತಹದ್ದು ಕೂಡ ಬಂದಾಗ, ಇಷ್ಟಾನೋ ಕಷ್ಟಾನೋ ಅದನ್ನು ಒಪ್ಕೊಂಡು ಸ್ವೀಕರಿಸಿದಾಗ, then also there is an experience. We get an experience. Similarly, ನಮಗೆ ಸಂತೋಷ ಆಗುವಂತಹ ಕೆಲವುಗಳು ಕೂಡ ನಮಗೆ ಸಿಗುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಅದಕ್ಕಾಗಿ ಈಗ ಒಂದು ಇಂತಹದ್ದು ಬೇಕು ಅಂತ ಹೇಳಿ ಒಂದು ಕರ್ಮವನ್ನು ಮಾಡಿರುವಂತಹ ನೆನಪು ಕೂಡ ಇಲ್ಲ. ಬಟ್ ವಿ ಗೆಟ್ ಇಟ್. ಸೊ ಒಂದು ಸೂಕ್ತ ಕಾಲದಲ್ಲಿ ಹೀಗೆ ಕರ್ಮಫಲಗಳು ನಮಗೆ ಸಿಕ್ಕಿದಾಗ, ನಮಗೆ ಅನೇಕಗಳು ಅರ್ಥವಾಗದೇ ಇದ್ದಾಗ,
ಹೇಗೆ ಇದನ್ನೆಲ್ಲ ಪರಮಾತ್ಮ ಕಾಲ ಕಾಲಕ್ಕೆ ನಮಗೆ ಸಿಗೋ ಹಾಗೆ ಮಾಡ್ತಾನೆ ಎನ್ನುವಂತಹದ್ದು ಬಹಳ ದೊಡ್ಡ ವಿಸ್ಮಯ. ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಇಂಟೆಲಿಜೆನ್ಸ್ ಆಫ್ ದಿ ಕ್ರಿಯೇಟರ್. ಇದು ಅವನಿಗೆ ಮಾತ್ರ ಸಾಧ್ಯ ಅಂತ ನಮಗೆ ಅನ್ನಿಸಿದಾಗ, ಈ ಒಂದು ಸತ್ಯ ನಮಗೆ ಅರ್ಥವಾದಾಗ, ಈ ಒಂದು ಶಕ್ತಿಗೆ ವಿ ಬೋ ಡೌನ್, ತಲೆಬಾಗಿ ನಮಸ್ಕರಿಸ್ತೀವಿ, ಶರಣಾಗ್ತೀವಿ, ವಿ ರೆಸ್ಪೆಕ್ಟ್. ಯಾವಾಗ ಹೀಗೆ ಈ ಒಂದು ದೊಡ್ಡ ಶಕ್ತಿಗೆ ನಾವು ತಲೆಬಾಗಿ ಆ ಶಕ್ತಿಯನ್ನು ಒಪ್ಪಿಕೊಂಡು ಸ್ವೀಕರಿಸಿ ಅವನ ಆಶ್ರಯಕ್ಕೆ ನಾವು ಬರ್ತೀವಿ, ದಟ್ ಶಕ್ತಿ ಈಸ್ ಕಾಲ್ಡ್ ದಿ ಪರಮಾತ್ಮ, ಆರ್ ಈವನ್ ವಿ ಕಾಲ್ ಗಾಡ್. ಸೊ ಪರಮಾತ್ಮನ ಆಶ್ರಯಕ್ಕೆ ನಾವು ಬಂದಾಗ ವಿ ಆರ್ ಬ್ಲೆಸ್ಡ್ ವಿತ್ ಲಾಟ್ ಆಫ್ ಪ್ರಾಸ್ಪರಿಟೀಸ್ ಅಂಡ್ ಪವರ್. ಒಂದು ದೊಡ್ಡ ಶಕ್ತಿ ನನಗೆ ಹೀಗೆಲ್ಲ ಇವೆಲ್ಲವನ್ನ ಕಾಲ ಕಾಲಕ್ಕೆ ಕೊಡ್ತಾ ಇದೆ ಅಂತ ಹೇಳಿ ಆ ಒಂದು ದೊಡ್ಡ ಶಕ್ತಿಯನ್ನು ನಾವು ಪರಮಾತ್ಮ ಅಂತ ಕರೆದು ಅವನಲ್ಲಿ ನಾವು ಶರಣಾಗ್ತೀವಿ. ಯು ಟೇಕ್ ಕೇರ್ ಆಫ್ ಮೀ. ಅನೇಕಗಳು ನನಗೆ ಅರ್ಥವಾಗೋದಿಲ್ಲ, ನಾನು ಅಂದ್ಕೊಂಡಿಲ್ಲದೆ ಇರುವಂತಹದ್ದೆಲ್ಲ ಇಲ್ಲಿ ಜರುಗ್ತಾ ಇದೆ. ಅವುಗಳಲ್ಲಿ ಅನೇಕಗಳು ನನಗೆ ಅನೇಕ ರೀತಿಯ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ಗಳು ಕೂಡ ಕೊಡ್ತಾ ಇದೆ. ಹೀಗೆ ಒಂದು ಕಾಣದ ಶಕ್ತಿಯನ್ನು ನಾವು ನಂಬ್ತೀವಲ್ಲ, ಆಗ ನಮ್ಮಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಉಂಟಾಗುತ್ತೆ. ದೆರ್ ಈಸ್ ಒನ್ ಶಕ್ತಿ, ಅದು ನಮ್ಮೆಲ್ಲರನ್ನ ಕಾಪಾಡತ್ತೆ ಅನ್ನುವಂತಹ ಒಂದು ನಂಬಿಕೆ ನಮಗೆ ಬಂದಾಗ ವಿ ವಿಲ್ ಬಿ ಬೆನಿಫಿಟೆಡ್ ಇನ್ ಸೋ ಮೆನಿ ವೇಸ್. ಸೊ ದಟ್ ಈಸ್ ಕಾಲ್ಡ್ when we are blessed with so many prosperities and power ಅಂತ ಹೇಳಿರೋದು. ವೇದಗಳಲ್ಲಿ ಇಂತಹದ್ದು ಅನೇಕ ಸೂಕ್ಷ್ಮಗಳನ್ನು ಆ ವೇದ ಮಂತ್ರಗಳಲ್ಲಿ ಅಥವಾ ಉಪನಿಷತ್ಗಳಲ್ಲಿ ನಾವು ನೋಡಬಹುದು. ಅಥವಾ ಪುರಾಣದ ಕಥೆ ಅಂತ ಹೇಳಿದಾಗ ಅಲ್ಲಿ ಮಧ್ಯ ಮಧ್ಯದಲ್ಲಿ ಇಂತಹ ಅನೇಕಗಳು ಬಂದಿರುತ್ತೆ. ಮತ್ತು ಕೆಲವು ಅನುಭವಿಗಳು ಏನು ಹೇಳ್ತಾರೆ ಅಂತಂದರೆ, ಯಾವಾಗ ಸೂಕ್ತ ಸಮಯದಲ್ಲಿ ಕರ್ಮಫಲಗಳು ಅನ್ನುವಂತಹದ್ದು ಜರುಗತ್ತೆ, ಅವರೇನು ಹೇಳ್ತಾರೆ ಅಂತಂದರೆ, ಈಗ ಏನೋ ಒಂದು ಫಲ ನಿನಗೆ ಸಿಕ್ಕಿದೆ, ಫಾರ್ ದಟ್ ಯು ಹ್ಯಾವ್ ಆಲ್ರೆಡಿ ವರ್ಕ್ಡ್. ನಿನ್ನಿಂದ ಕೆಲವು ಕರ್ಮಗಳು ಈ ಹಿಂದೆ ನಡೆದು ಹೋಗಿದೆ, ನಿನಗೆ ಜ್ಞಾಪಕ ಇಲ್ಲ ಅಷ್ಟೇ. ಸೊ ನೌ ಯು ಆರ್ ಗೆಟಿಂಗ್ ಇಟ್. ಅದರಿಂದ ಅವರೇನು ಹೇಳ್ತಾರೆ ಅಂತಂದರೆ, ಕಷ್ಟಪಟ್ಟು ಕೆಲಸವನ್ನು ಮಾಡು, ವರ್ಕ್ ಹಾರ್ಡ್. ನೀ ಯಾವಾಗ ಹಾರ್ಡ್ ವರ್ಕ್ ಅಂತ ನಿನ್ನ ಪಾಲಿನ ಕರ್ಮಗಳನ್ನು ನೀನು ಮಾಡ್ತೀಯ, ಆಗ ಸಕ್ಸಸ್ ಈಸ್ ಗ್ಯಾರಂಟಿ. ಬಟ್ ಆ ಸಕ್ಸಸ್ ನಿನಗೆ ಯಾವಾಗ ಸಿಗತ್ತೆ? ಓನ್ಲಿ ವೆನ್ ಯು ಆರ್ ಏಬಲ್ ಟು ಎಂಜಾಯ್ ದಟ್ ಸಕ್ಸಸ್. ಕೆಲವು ಕರ್ಮಗಳನ್ನು ನೀನು ಮಾಡಿದಾಗ ಆ ಕ್ಷಣದಲ್ಲಿ ನಿನಗೆ ಸಕ್ಸಸ್ ಅನ್ನೋಂಥದ್ದು ಸಿಕ್ಕಿದಾಗ ಮೇ ಬಿ ಯು ಆರ್ ನಾಟ್ ಪ್ರಿಪೇರ್ಡ್ ಅವುಗಳನ್ನು ಅನುಭವಿಸೋದಕ್ಕೆ. ನಿನ್ನಲ್ಲಿ ಅಂತಹ ಯೋಗ್ಯತೆ ಇಲ್ಲದೆ ಇರಬಹುದು, ಅವುಗಳನ್ನು ಹ್ಯಾಂಡಲ್ ಮಾಡುವಂತಹ ಕೌಶಲ್ಯತೆ ಕೂಡ ಇಲ್ಲದೆ ಇರಬಹುದು, ಅಥವಾ ಆ ಒಂದು ಸ್ಟ್ರೆಂತ್ to hold it back with you, even that may not be there. ಸೊ ಅದರಿಂದ ನೀನು ಅನೇಕ ಯೋಗ್ಯತೆಗಳನ್ನು ಕೂಡ ಸಂಪಾದನೆ ಮಾಡಬೇಕಾಗುತ್ತೆ, ಕೆಲವುಗಳನ್ನು ನೀನು ಅನುಭವಿಸಬೇಕು ಅಂತಂದಾಗ. ಸೊ ಅಂತಹ ಯೋಗ್ಯತೆಯನ್ನು ನೀನು ಸಂಪಾದಿಸುವಂತಹದ್ದು ಆ ಸಮಯದಲ್ಲಿ ಕೆಲವು ಫಲಗಳು ಬರುತ್ತೆ. ಅದರಿಂದ ನಿನ್ನ ಪಾಲಿನದೇನು, ಯು ಜಸ್ಟ್ ವರ್ಕ್ ಹಾರ್ಡ್. ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಈಸ್ ಗ್ಯಾರಂಟಿ, ಯು ವಿಲ್ ಬಿ ಬೆನಿಫಿಟೆಡ್. ಯಾವಾಗ ಅಂತಂದರೆ ಅದೊಂದು ಸೂಕ್ತ ಸಮಯದಲ್ಲಿ ಯಾವಾಗ ನನಗೆ ಫಲ ಅನ್ನೋದು ಸಿಗಬೇಕೋ ಆಗ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಆದ್ದರಿಂದ ವರ್ಕ್ ಹಾರ್ಡ್ ವರ್ಕ್ ಡೆಫಿನೆಟ್ ಆಗಿ ಇಟ್ ಬ್ರಿಂಗ್ಸ್ ಸಕ್ಸಸ್ ಟು ಯು. ಮತ್ತು ಈ ಉಪದೇಶವನ್ನು ನಮಗೆ ನಮ್ಮ ಹಿರಿಯರು ಅನುಭವಿಗಳು ಕೊಟ್ಟಿರ್ತಾರೆ. ಅವುಗಳ ಅನುಭವ ನಮಗೆ ಆದ ನಂತರದಲ್ಲಿ ಇದೇ ಉಪದೇಶವನ್ನು ನಾವು ನಮಗಿಂತ ಚಿಕ್ಕವರಿಗೆ, ದ ನೆಕ್ಸ್ಟ್ ಜನ್ರೇಷನ್, ಅವ್ರುಗಳು ಕೂಡ ವಿ ಪಾಸ್ ಆನ್. ಆ್ಯಂಡ್ ಅವ್ರಿಗೂ ಇದೇ ಮಾತನ್ನ ಹೇಳ್ತೀವಿ, ಕಷ್ಟಪಟ್ಟು ಕೆಲಸ ಮಾಡಪ್ಪ, ಒಳ್ಳೆಯದಾಗತ್ತೆ. ನಾವು ಕೂಡ ನಮಗೆ ಸಿಕ್ಕಂತಹ ಮೆಸೇಜ್ ಅಥವಾ ಒಂದು ಉಪದೇಶ ಅನ್ನುವಂತಹದ್ದು ಹೇಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸಿದ್ವಿ,
ಅದನ್ನು ವಿ ಜಸ್ಟ್ ಪಾಸ್ ಇಟ್ ಆನ್ ಟು ದಿ ನೆಕ್ಸ್ಟ್ ಜನ್ರೇಷನ್. ಅವ್ರಿಗೂ ಕೂಡ ಅದೇ ಮೆಸೇಜ್ ಕೊಡ್ತೀವಿ. ಆದರೆ ಇಲ್ಲಿ ಹಾರ್ಡ್ ವರ್ಕ್ ಅನ್ನುವಂತಹದ್ದು ದಟ್ ಬ್ರಿಂಗ್ಸ್ ಸಕ್ಸಸ್ ಅನ್ನುವಂತಹದ್ದು ಎಷ್ಟು ನಿಜಾನೋ ಅದೇ ರೀತಿಯಲ್ಲಿ ಡಿವೋಷನ್ ಟು ದಿ ಗಾಡ್ ದಟ್ ಮಲ್ಟಿಪ್ಲೈಸ್ ಯುವರ್ ಸಕ್ಸಸ್. ಹಾರ್ಡ್ ವರ್ಕ್ ಸಕ್ಸಸ್ ಕೊಡುತ್ತೆ. ಡಿವೋಷನ್ ಟು ದಿ ಗಾಡ್ ದಟ್ ಮಲ್ಟಿಪ್ಲೈಸ್ ಯುವರ್ ಸಕ್ಸಸ್. ಸೊ ಭಕ್ತಿ ಅನ್ನುವಂತಹದ್ದು ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ನಾವು ಮಾಡುವಂತಹ ಕೆಲಸದಲ್ಲಿ ಭಕ್ತಿ ಅಂತಂದ್ರೆ ಏನು? ಹಾಗಾದರೆ ದೇವರನ್ನ ಭಕ್ತಿ ಮಾಡುವಂತಂದಾಗ ನಾವು ಅರ್ಥ ಮಾಡ್ಕೋಬಹುದು. ದೇವರನ್ನ ಭಕ್ತಿ ಮಾಡುವಂತಹದ್ದು, ಪರಮಾತ್ಮನನ್ನು ಇಷ್ಟಪಡುವಂತಹದ್ದು ಈಸ್ ಓಕೆ. ಬಟ್ ನಾವು ಮಾಡುವಂತಹ ಕರ್ಮದಲ್ಲಿ ಅದನ್ನು ಭಕ್ತಿಯಿಂದ ಮಾಡುವಂತಂದ್ರೆ ಏನು ಅಂತಂದರೆ, ನೀನು ಮಾಡುವಂತಹ ಕರ್ಮದಲ್ಲಿ ನಿನ್ನನ್ನು ನೀನು ಸಂಪೂರ್ಣವಾಗಿ ತೊಡಗಿಸ್ಕೊ. ದಟ್ ಈಸ್ ಭಕ್ತಿ ದೇರ್. ಸೊ ಅದರಿಂದ ಬಹಳ ಭಕ್ತಿಯಿಂದ ಮಾಡು. ಭಕ್ತಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಂತಹದ್ದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ಶಿವನನ್ನು ಕುರಿತು ಈ ಹಿಂದಿನ ಶ್ಲೋಕದಲ್ಲಿ ಒಂದು ಬಾಣಾಸುರನ ಪ್ರಸಂಗವನ್ನು ತಗೊಂಬಂದು ಅವನು ಹೇಳ್ತಾ ಇದ್ದಾನೆ. ಸೊ ಹೇಗೆ ಬಾಣಾಸುರ ಅನ್ನುವಂತಹದ್ದು ಪರಮಾತ್ಮ ಶಿವನನ್ನು ಬಹಳ ಭಕ್ತಿಯಿಂದ ಅವನು ಆರಾಧನೆ ಮಾಡ್ತಾನೆ. ಶಿವನಲ್ಲಿ ಅವನು ಶರಣಾಗತನಾಗಿರ್ತಾನೆ. ಪರಮಾತ್ಮ ಶಿವ ಅಂತಂದಾಗ ಅವನಲ್ಲಿ ತಲೆ ಬಗ್ಸಿರ್ತಾನೆ ಅವನು. ಬಿಕಾಸ್ ಆಫ್ ಹಿಸ್ ಡಿವೋಷನ್, ಬಿಕಾಸ್ ಆಫ್ ದಿಸ್ ಭಕ್ತಿ, ಬಿಕಾಸ್ ಆಫ್ ದಿಸ್ ಸರೆಂಡರಿಂಗ್ ಟು ದಿ ಗಾಡ್, ದಿಸ್ ಬಾಣಾಸುರ ಇಸ್ ಬ್ಲೆಸ್ಡ್ ವಿತ್ ಸೋ ಮೆನಿ ಪವರ್ಸ್. ಸೊ ಅದನ್ನು ನೆನಪು ಮಾಡಿಕೊಂಡು ಇಲ್ಲಿ ಪುಷ್ಪದಂತಾಚಾರ್ಯ ಪರಮಾತ್ಮ ಶಿವನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಅಂಡ್ ಹಿ ಸೇಸ್ ದಿಸ್ ಕರ್ಮ, ಪರಮಾತ್ಮನಲ್ಲಿ ಭಕ್ತಿ ಇಡುವಂತಹದ್ದು ಮತ್ತು ಪರಮಾತ್ಮನಲ್ಲಿ ಶರಣಾಗುವಂತಹದ್ದನ್ನು ಕರ್ಮ ಉಪಾಸನ ಅಂತಲೇ ಕರೆದಿದ್ದಾನೆ. ಸೊ ಇಟ್ಸ್ ಎ ಕರ್ಮ ಉಪಾಸನ. ಅಂಡ್ ಹಿ ಸೇಸ್ ದಿಸ್ ಕರ್ಮ ಉಪಾಸನಾ ಸಮುಚ್ಛಾಯ. So you follow that. When you surrender to the God, you will be blessed with so many prosperities and power. When you bow down your head to the God, that higher altar, then you need not, ನೀನು ಬೇರೆ ಇನ್ನೆಲ್ಲೂ ತಲೆ ಬಗ್ಗಿಸ್ಬೇಡ. ಪರಮಾತ್ಮನಲ್ಲಿ ನೀನು ತಲೆಬಾಗಿ ನಡೆದಿದೆಯಾ ಅಂತಂದ ಮೇಲೆ ಬೇರೆ ಎಲ್ಲಿ ಬೇಕಾದರೂ ನೀನು ತಲೆ ಎತ್ತಿ ನಡಿಬಹುದು. ಅಲ್ಲಿ ತಲೆ ಎತ್ತಿ ನಡಿಬಹುದು ಅಂತಂದರೆ ಇಟ್ ಗಿವ್ಸ್ ಯು ಸೋ ಮಚ್ ಕಾನ್ಫಿಡೆನ್ಸ್ ಬಿಕಾಸ್ ಯು ಆರ್ ಬ್ಲೆಸ್ಡ್ ಲೈಕ್ ದಟ್. ಸೊ ಅದನ್ನು ನೆನಪು ಮಾಡಿಕೊಂಡು ಇಲ್ಲಿ ಬಾಣಾಸುರನ ಪ್ರಸಂಗವನ್ನು ತಂದು ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಅಖಂಡ ಬ್ರಹ್ಮಾಂಡ ಕ್ಷಯಚಕಿತ ದೇವಾಸುರ ಕೃಪಾ ವಿಧೇಯಸ್ಯಾತ್ ಸೀದ್ಯಃ ತ್ರಿನಯನ ವಿಷಯಂ ಸಂಹೃತವತಃ ಸಕಲ್ಮಾಶಃ ಕಂಠೇ ತವನ ಕುರುತೇನ ಪ್ರಿಯಮಹೋ ವಿಕಾರೋಪಿ ಶ್ಲಾಘ್ಯೋ ಭುವನ ಭಯ ಭಂಗ ವ್ಯಸನಿನಃ. ಪರಮಾತ್ಮನನ್ನು ತ್ರಿನಯನ, ಮೂರು ಕಣ್ಣುಗಳನ್ನು ಹೊಂದಿರುವಂತಹ ಪರಮೇಶ್ವರನೇ ಪರಮಾತ್ಮ ಶಿವನನ್ನು ತ್ರಿನಯನ ಅಂತ ಕರೆದಿದ್ದಾನೆ. ಸ ಕಲ್ಮಾಶಃ ಕಂಠೇ, ಸ ದಟ್ ಕಲ್ಮಾಶಃ ಕಂಠೇ, ನಿನ್ನ ಕಂಠದಲ್ಲಿ ಬಂದು ಉಳ್ಕೊಂಡ್ಬಿಡ್ತಲ್ಲಪ್ಪ, ಅದು ಇಟ್ ಈಸ್ ಇನ್ ಬ್ಲೂ ಕಲರ್. ಆ ಕಲ್ಮಶ ನೀಲಿಯ ಬಣ್ಣದಿಂದ ನಿನ್ನ ಕಂಠದಲ್ಲಿ ಉಳ್ಕೊಂಬಿಟ್ಟಿದೆ. ಯ ಆಸೀತ್ ಸ ಕಲ್ಮಾಶಃ ಕಂಠೆ ಯ ಆಸೀತ್, ನಿನ್ನ ಕಂಠದಲ್ಲಿ ಅದು ಬಂದು ಉಳ್ಕೊಂಬಿಟ್ಟಿದೆ. ದಟ್ ಪಾಯ್ಸನ್, ಅದು ಕಲ್ಮಶ ಅಂತಂದರೆ ಇಟ್ಸ್ ಅ ಪಾಯ್ಸನ್.
ಅದು ನಿನ್ನ ಕಂಠದಲ್ಲಿ ಉಳ್ಕೊಂಡಿದೆಯಲ್ಲ, ಅದು ಹೇಗೆ ಕಾಣ್ತಾ ಇದೆ ಗೊತ್ತಾ? ಜೊತೆಗೆ ಯಾಕೆ ಅದು ಕಂಠದಲ್ಲಿ ಉಳ್ಕೊಂಡ್ಬಿಡ್ತು ಅಂತಂದರೆ, ಯು ಅಲೌಡ್ ಇಟ್ ಟು ಬಿ ದೇರ್ ಇನ್ ದಿ ಕಂಠ. ಸೊ ಇಟ್ ವಾಸ್ ರಿಟೈನ್ಡ್ ಬೈ ಯು ಇನ್ ದಿ ಥ್ರೋಟ್. ತವ ಕಂಠೆ, ನಿನ್ನ ಕಂಠದ ಭಾಗದಲ್ಲಿ ಅದು ಉಳ್ಕೊಳ್ಳೋ ಹಾಗೆ ನೀನು ಮಾಡಿಬಿಟ್ಟಿದೀಯ. ಸಂಹೃತವತಃ, ಶಿವನ ಕಂಠದಲ್ಲಿ ಬಂದು ಕುಳಿತಂತಹ ಈ ಪಾಯ್ಸನ್, ಇಟ್ ಈಸ್ ಕಾಲ್ಡ್ ಕಾಲಕೂಟ. ಕಾಲಕೂಟ ವಿಷ ಅದು. ಕಾಲಕೂಟ ವಿಷ ಅಂತಂದರೆ ಇಟ್ ಈಸ್ ಭಯಂಕರ ವಿಷ ಅದು. ಎಷ್ಟು ಭಯಂಕರ ಅಂತಂದರೆ, ಒಂದು ಕ್ಷಣದಲ್ಲಿ ನರನಾಡಿಗಳಲ್ಲಿ ಹರಿತಾ ಇರುವಂತಹ ರಕ್ತವನ್ನು ಹೆಪ್ಪುಗಟ್ಟಿಸಿ ದೇಹಕ್ಕೆ ಮರಣವನ್ನು ತಂದುಕೊಡುತ್ತದೆ. ದಟ್ ಈಸ್ ಕಾಲಕೂಟ ವಿಷ. ಕಾಲಕೂಟ ವಿಷಕ್ಕೆ ಇರುವಂತಹ ಶಕ್ತಿ ಹೀಗೆ ನರನಾಡಿಗಳಲ್ಲಿ ಹರಿತಾ ಇರುವಂತಹ ರಕ್ತವನ್ನು ಕ್ಷಣದಲ್ಲಿ ಹೆಪ್ಪುಗಟ್ಟುವಂತೆ ಮಾಡುತ್ತೆ. ಯಾವಾಗ ನರನಾಡಿಗಳಲ್ಲಿ ಬಹಳ ಸುಲಭವಾಗಿ ಹರಿತಾ ಇರುವಂತಹ ರಕ್ತ ಹೆಪ್ಪುಗಟ್ಟುತ್ತೆ, ಆಗ ದೇರ್ ಇಸ್ ನೋ ಬ್ಲಡ್ ಸರ್ಕ್ಯುಲೇಷನ್ ಇನ್ ದಿ ಬಾಡಿ. ಆಗ ದೇಹ ಮರಣಕ್ಕೆ ಒಳಗಾಗುತ್ತೆ. ಈ ಕಾಲಕೂಟ ವಿಷಕ್ಕೆ ಅಂತಹ ಶಕ್ತಿ ಇದೆ. ದೇಹಕ್ಕೆ ಮರಣವನ್ನು ಒಂದು ಕ್ಷಣದಲ್ಲಿ ತಂದುಕೊಡುವಂತಹ ಶಕ್ತಿ ಈ ಕಾಲಕೂಟ ವಿಷಕ್ಕಿದೆ. ಅಂತಹ ಕಾಲಕೂಟ ವಿಷ ನಿನ್ನ ಗಂಟಲಿನಲ್ಲಿ ಉಳ್ಕೊಂಬಿಟ್ಟಿದೆ. ಅದು ಉಳ್ಕೊಂಡಿರೋದು ನೀಲಿಯ ಬಣ್ಣಕ್ಕೆ ತಿರುಗಿದೆ. ಮತ್ತು ನಿನ್ನ ಕಂಠದಲ್ಲಿ ಅದು ಉಳ್ಕೊಂಡಿದೆಯಲ್ಲ, ಆ ರೀತಿ ಯು ಅಲೌಡ್ ಇಟ್ ಟು ಬಿ ದೇರ್. ಅದು ಅಲ್ಲೇ ಉಳ್ಕೊಳ್ಳೋ ಹಾಗೆ ನೀನು ಮಾಡಿದೀಯಾ. ಯಾಕೆ ಮಾಡಿದೀಯಾ? ವಿಧೇಯಸ್ಯ ಕೃಪಾ ಅಂತಂದರೆ ದೇವತೆಗಳ ಮೇಲಿನ ಕರುಣೆ. ಆ ಕೃಪೆ ಅನ್ನೋದು ದೇವತೆಗಳ ಮೇಲೆ ನೀ ಇಟ್ಕೊಂಡಿದೆಯಲ್ಲ, ಆ ಕರುಣೆಯ ಕಾರಣದಿಂದ ದೇವಾಹ ಅಸುರಾಹ. ಯಾಕೆಂತಂದರೆ ಇಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಬಂದು ಪ್ರಾರ್ಥನೆಯನ್ನು ಮಾಡಿರುವಂತಹದ್ದು. ಜೊತೆಗೆ ಈ ದೇವತೆಗಳು ಮತ್ತು ರಾಕ್ಷಸರು ಚಕಿತ, ಅವರಿಗೆ ಬಹಳ ಹೆದರಿಕೆ ಆಗಿದೆ. ಅವರಿಬ್ಬರಿಗೂ ಕೂಡ ತುಂಬ ಹೆದರಿಕೆ ಉಂಟಾಗಿದೆ. ಬೋತ್ ದೇವತೆಗಳು ಮತ್ತು ರಾಕ್ಷಸರು ತುಂಬ ಹೆದರಿದ್ದಾರೆ. ಚಕಿತ ಮೀನ್ಸ್ ಹೆದರಿಕೆ. ಯಾಕೆ ಅವರಿಗೆ ಹೆದರಿಕೆ ಆಯಿತು ಅಂತಂದರೆ, ದೇವತೆಗಳು ಮತ್ತು ರಾಕ್ಷಸರು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಂತಹ ಆ ಕೆಲಸದಲ್ಲಿ ಬಹಳ ಅನಿರೀಕ್ಷಿತವಾಗಿ ಅಂತಂದರೆ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಯಾವುದು ಪಾಯ್ಸನ್ ದಟ್ ಕೇಮ್ ಔಟ್. ಅವರಿಬ್ಬರು ಸೇರಿ ಮಾಡ್ತಾ ಇದ್ದಂತಹ ಆ ಒಂದು ಕಾರ್ಯದಲ್ಲಿ, ಕರ್ಮದಲ್ಲಿ ದೇವತೆಗಳು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ರಾಕ್ಷಸರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರಿಬ್ಬರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ರಿಸಲ್ಟ್, ದಟ್ ಈಸ್ ದಿ ಪಾಯ್ಸನ್, ಕಾಲಕೂಟ ವಿಷ ದಟ್ ಕೇಮ್ ಔಟ್. ಅದು ಅಷ್ಟು ಮಾತ್ರ ಅಲ್ಲ, ಅಖಂಡ ಬ್ರಹ್ಮಾಂಡ ಅದು ಎಲ್ಲ ಕಡೆಗೆ ಹರಡುವ ಪ್ರಯತ್ನವನ್ನು ಮಾಡತೊಡಗಿತು. ಆ ಒಂದು ಕಾಲಕೂಟ ವಿಷ ಅದೆಲ್ಲ ಕಡೆ ಹರಡಿಕೊಂಡ್ರೆ ಏನಾಗುತ್ತೆ, ದ ಎಂಟೈರ್ ಬ್ರಹ್ಮಾಂಡ ಕ್ಷಯ ಅಂತಂದರೆ ಇಟ್ ಸ್ಟಾರ್ಟೆಡ್ ಡಿಸ್ಟ್ರಕ್ಷನ್ ಟು ದಿ ಯೂನಿವರ್ಸ್. ದ ಎಂಟೈರ್ ಯೂನಿವರ್ಸ್ ವಾಸ್ ಅಂಡರ್ ಥ್ರೆಟ್. ವೈ? ಬಿಕಾಸ್ ಆ ಕಾಲಕೂಟ ವಿಷ ಅದಕ್ಕೆ ಎಷ್ಟು ಶಕ್ತಿ ಅಂತಂದರೆ, ಅದು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸುವಂತೆ ಎಲ್ಲ ಕಡೆ ಹರಡಲು ತೊಡಗತ್ತೆ. ಅಖಂಡ ಬ್ರಹ್ಮಾಂಡ, ದ ಹೋಲ್ ಯೂನಿವರ್ಸ್. ನ ಕುರುತೇನ ಶ್ರಿಯಂ. ಓಹೋ, ಇದು ಈ ರೀತಿ ಹರಡ್ತಾ ಇರುವಂತಹದ್ದು ಒಳ್ಳೆಯದಲ್ಲ, ಅದು ಇಡೀ ಬ್ರಹ್ಮಾಂಡವನ್ನು ನಾಶ ಮಾಡುತ್ತೆ. ಕ್ಷಯ, ಡಿಸ್ಟ್ರಕ್ಷನ್. ಆದರೆ ನ ಕುರುತೇನ ಶ್ರಿಯಂ, ಈ ರೀತಿ ಆಗಬಾರ್ದು. ಈ ಕಾಲಕೂಟ ವಿಷ ಹೀಗೆ ಎಲ್ಲ ಕಡೆ ಅದು ಹರಡಬಾರ್ದು.
ಅದು ಇಡೀ ಬ್ರಹ್ಮಾಂಡವನ್ನು ಹರಡತ್ತೆ ಅಂತಂದಾಗ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲರ ದೇಹವನ್ನು ಅದು ಹೋಗಿ ಸೇರಿಕೊಳ್ಳುತ್ತೆ. ಹೇಗೆ ಹೋಗಿ ಸೇರಿಕೊಳ್ಳುತ್ತೆ? ವಿಕಾರ, ದೇಹದಲ್ಲಿ ಅದು ವಿಕಾರ ಅಂತಂದರೆ ದೇಹಕ್ಕೆ ಅದು ವಿರುದ್ಧ. ಅದು ಈಗ ಆಹಾರವನ್ನು ದೇಹಕ್ಕೆ ವಿರುದ್ಧ ಅಂತ ಹೇಳೋದಿಲ್ಲ, ಬಿಕಾಸ್ ಆಹಾರ ಅಂತಂದಾಗ ಅದು ದೇಹವನ್ನು ಪೋಷಣೆ ಮಾಡುತ್ತೆ. ಸೊ ಇಟ್ ಈಸ್ ನಾಟ್ ವಿಕಾರ, ದೇಹಕ್ಕೆ ಬೇಕಾಗಿರುವಂತಹದ್ದು. ವಿಕಾರ ಅಂತಂದರೆ ಇಲ್ಲಿ ವಿರುದ್ಧ, ದೇಹಕ್ಕೆ ಅದು ಬೇಡವಾಗಿರೋದು. ಸೊ ಹೀಗೆ ದೇಹಕ್ಕೆ ಬೇಡವಾದಂತಹ ಆ ಒಂದು ವಸ್ತು, ದಟ್ ಈಸ್ ಕಾಲಕೂಟ ವಿಷ, ಅದು ಇಡೀ ಬ್ರಹ್ಮಾಂಡವನ್ನು ಹರಡತೊಡಗಿದಾಗ ಅದು ಇಡೀ ಎಂಟೈರ್ ಯೂನಿವರ್ಸ್ನ ಅದು ನಾಶ ಮಾಡುತ್ತೆ. ಅದರಿಂದ ಅದು ಹಾಗಾಗಬಾರ್ದು, ಅದು ಆ ರೀತಿ ಆಗಬಾರ್ದು. ವ್ಯಸನೀನಃ, ಆಗ ಈ ರೀತಿ ಆಗದೆ ಇರೋ ಹಾಗೆ ಏನು ಮಾಡಬೇಕು? ದಿಸ್ ಸುಪ್ರೀಂ ಲಾರ್ಡ್ ಶಿವ, ಹಿ ಕಮ್ಸ್ ಫಾರ್ವರ್ಡ್. ಅವನೇನು ಮಾಡ್ತಾನೆ? ಯಾವಾಗ ಈ ಒಂದು ಕಾಲಕೂಟ ವಿಷ ಇಡೀ ಬ್ರಹ್ಮಾಂಡವನ್ನು ಆವರಿಸಲು ತೊಡಗಿದಾಗ ಅದು ಯಾರಿಗೂ ಬೇಡವಾಗಿರುತ್ತೆ. ಸೊ ದೇವತೆಗಳ ಮತ್ತು ರಾಕ್ಷಸರು ಅವರಿಬ್ಬರೂ ಹೆದರಿರ್ತಾರೆ. ಸೊ ಇಡೀ ಬ್ರಹ್ಮಾಂಡದ ಮೇಲೆ ಅವನಿಗೆ ಒಂದು ರೀತಿಯ ಕರುಣೆ, ಈ ಲಾರ್ಡ್ ಶಿವನಿಗೆ. ಈ ರೀತಿಯಾದರೆ ಎಲ್ಲರಿಗೂ ಇದು ಪ್ರಾಣಕ್ಕೆ ಇದು ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಹೀ ಕಮ್ಸ್ ಫಾರ್ವರ್ಡ್. ಭಂಗ, ಆ ಹೆದರಿಕೆಯನ್ನು, ಅವರಲ್ಲಿರುವಂತಹ ಹೆದರಿಕೆ, ಇಡೀ ವಿಶ್ವವನ್ನು ಈ ಒಂದು ವಿಷ ಆವರಿಸ್ತಾ ಇದೆ, ಆ ರೀತಿ ಆಗಬಾರ್ದು ಅಂತ ಹೇಳಿ ಏನು ದೇವತೆಗಳು ಮತ್ತು ರಾಕ್ಷಸರು ಹೆದರಿರ್ತಾರೆ, ಆ ಹೆದರಿಕೆಯನ್ನು ಓಡಿಸ್ಬೇಕು. ಭಂಗ, ಅದನ್ನು ಓಡಿಸೋದಕ್ಕೆ ದಿಸ್ ಲಾರ್ಡ್ ಶಿವ, ಹಿ ಕಮ್ಸ್ ಫಾರ್ವರ್ಡ್. ಭುವನ, ಇಡೀ ಬ್ರಹ್ಮಾಂಡವನ್ನು ಕಾಪಾಡೋದಕ್ಕೆ ಶಿವ, ಹಿ ಕಮ್ಸ್ ಫಾರ್ವರ್ಡ್. ಸೊ ಇಂತಹ ಕೆಲಸವನ್ನು ಮಾಡಿದಂತಹ ಶಿವ, ಅವನನ್ನು ಹೀ ಶ್ಲಾಘ್ಯೋ, ಶ್ಲಾಘನೆಗೆ ಅರ್ಹನಾಗ್ತಾನೆ ಪರಮಾತ್ಮ ಶಿವ. ಹೀ ಈಸ್ ಪ್ರೈಸ್ ವರ್ತಿ. ಸೊ ದಿಸ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಶ್ಲೋಕ. ಬಟ್ ಇಲ್ಲಿ ಬಂದಿರುವಂತಹ ಒಂದು ಪ್ರಸಂಗವನ್ನು ನಾವು ಗಮನಿಸಿದರೆ, ಇಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಅವರಿಬ್ಬರು ಒಟ್ಟಿಗೆ ಸೇರಿ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಅಲ್ಲಿ ಆ ಕಾರ್ಯದಿಂದ ಬಂದಂತಹ ರಿಸಲ್ಟ್ ಇಸ್ ದಿಸ್ ಕಾಲಕೂಟ ವಿಷ. ಸೊ ಈ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಂಡ್ರೆ ಇದು ಯಾವ ಪ್ರಸಂಗ ಅನ್ನುವಂತಹದ್ದು ಗೊತ್ತಾಗುತ್ತೆ. ಪುರಾಣದಲ್ಲಿ ಇದನ್ನು ಸಮುದ್ರ ಮಂಥನ ಅಂತ ಕರೀತಾರೆ. ಸೊ ದಿಸ್ ಪ್ರಸಂಗ ಇಸ್ ಆಯ್ಕೆ ಮಾಡಿಕೊಂಡಿರುವಂತಹದ್ದು ಸಮುದ್ರ ಮಂಥನ ಅನ್ನುವಂತಹ ಒಂದು ಪುರಾಣದ ಪ್ರಸಂಗವನ್ನು ಇಲ್ಲಿ ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿ ಯಾವುದೋ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶಕ್ಕಾಗಿ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸೇರಿ ಒಂದು ಯೋಜನೆಯನ್ನು ರೂಪಿಸಿ, ಅದರ ಪ್ರಕಾರ ಯಾವ ಒಂದು ಉದ್ದೇಶಕ್ಕಾಗಿ ಅಲ್ಲಿ ಒಂದು ಕಾರ್ಯವನ್ನು ಮಾಡಬೇಕಾಗಿರುತ್ತೆ, ಆ ಕಾರ್ಯಕ್ಕಾಗಿ ಈ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಕ್ಷೀರಸಾಗರವನ್ನು ಕಡೆಯುವಂತಹ ಒಂದು ಕೆಲಸದಲ್ಲಿ ಅವರು ತೊಡಗ್ತಾರೆ. ಸೊ ಒಟ್ಟಿಗೆ ಸೇರ್ತಾರೆ ಅವರಿಬ್ಬರು, ದೇವತೆಗಳೆಲ್ಲ ಒಂದು ಕಡೆ, ರಾಕ್ಷಸರೆಲ್ಲ ಒಂದು ಕಡೆ ಸೇರಿಕೊಂಡು ಈ ಕ್ಷೀರಸಾಗರವನ್ನು ಕಡಿಯುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಸೊ ಯಾವಾಗ ಈ ಒಂದು ಸಮುದ್ರ ಮಂಥನದಂತಹ ಕೆಲಸವನ್ನು ಅವರು ಸ್ಟಾರ್ಟ್ ಮಾಡ್ತಾರೆ, ದಟ್ ಈಸ್ ದಿ ಚರ್ನಿಂಗ್ ಆಫ್ ದಿಸ್ ಕ್ಷೀರಸಾಗರ. ಈ ಒಂದು ಚರ್ನಿಂಗ್ ಪ್ರೋಸೆಸ್ಸಲ್ಲಿ ಅನೇಕಗಳು ಈಚೆ ಬರುತ್ತೆ. ಅವರಿಬ್ಬರು ಸೇರಿ ಈ ಒಂದು ಕ್ಷೀರಸಾಗರವನ್ನು ಕಡೆಯಲು ತೊಡಗಿದಾಗ ಅದರಿಂದ ಅನೇಕಗಳು ಉತ್ಪತ್ತಿಯಾಗಿ ಈಚೆ ಬರುತ್ತೆ. ಸೋ ಮೆನಿ ಥಿಂಗ್ಸ್ ದಟ್ ಕೇಮ್ ಔಟ್. ಕಾಮಧೇನು ಬರುತ್ತೆ, ಐರಾವತ ಬರುತ್ತೆ, ಧನ್ವಂತ್ರಿ ಅಲಾಂಗ್ ವಿತ್ ದಿ ಸೋ ಮೆನಿ ಹರ್ಬ್ಸ್, ಅನೇಕ ಗಿಡಮೂಲಿಕೆಗಳ ಸಹಿತವಾಗಿ ಧನ್ವಂತ್ರಿ ದೇವತೆ, ಹಿ ಆಲ್ಸೋ ಕಮ್ಸ್ ಔಟ್ ಫ್ರಮ್ ದಿಸ್ ಚರ್ನಿಂಗ್ ಪ್ರೋಸೆಸ್. ಸೊ ಆದರೆ ಮೊಟ್ಟ ಮೊದಲಿಗೆ ಬಂದಿದ್ದು ಯಾವುದು ಅಂತಂದರೆ ಕಾಲಕೂಟ ವಿಷ. ಆಮೇಲೆ ಅನೇಕಗಳು ಏನು ಬಂದಿದೆ, ಹೀಗೆ ಅಲ್ಲಿ ಸಮುದ್ರ ಮಂಥನವನ್ನು ಕಡಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿಂದ ಏನು ಬರುತ್ತೆ ಅವೆಲ್ಲವನ್ನು ನಾವುಗಳು ಒಟ್ಟಾಗಿ ಸೇರಿ ಹಂಚ್ಕೋಬೇಕು ಅನ್ನುವಂತಹದ್ದು ಅವರ ಮುಖ್ಯ ಉದ್ದೇಶ.
ಸೊ ಅಲ್ಲಿ ಬಂದಂತಹ ಅನೇಕಗಳು, ಅದು ಧನ್ವಂತ್ರಿ, ಕಾಮಧೇನು, ಐರಾವತ, ಹೀಗೆ ಅನೇಕಗಳು ಬಂದಾಗ ಯಾರಿಗೆ ಯಾವುದು, ಐರಾವತ ಯಾರಿಗೆ, ಕಾಮಧೇನು ಯಾರಿಗೆ, ಹೀಗೆ ಅಲ್ಲಿಂದ ಏನೇನು ಬರುತ್ತೆ ಅದು ಯಾರ್ಯಾರಿಗೆ ಬೇಕು ಅಂತ ಡಿಸೈಡ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬಹಳ ದೊಡ್ಡ ಸ್ಪರ್ಧೆನೇ ಉಂಟಾಗಿತ್ತು ಬಿಟ್ವೀನ್ ದೇವತಾಸ್ ಆ್ಯಂಡ್ ರಾಕ್ಷಸಾಸ್. ಯಾಕೆ ಅಂತಂದರೆ ಕಾಮಧೇನು ನನಗೆ ಬೇಕು ಅಂತ ದೇವತೆಗಳು, ನನಗೆ ಬೇಕು ಅಂತ ರಾಕ್ಷಸರು, ಐರಾವತ ಬಂದಾಗ ನನಗೆ ಬೇಕು ಅಂತ ದೇವತೆಗಳು, ಇಲ್ಲ ನಮಗೆ ಬೇಕು ಅಂತ ರಾಕ್ಷಸರು, ಹೀಗೆ ಅಲ್ಲಿ ಬಹಳ ದೊಡ್ಡ ಸ್ಪರ್ಧೆನೇ ಉಂಟಾಗುತ್ತೆ. ಒಟ್ಟಿನಲ್ಲಿ ಈ ಸಮುದ್ರ ಮಂಥನ ಈ ಒಂದು ಪ್ರೋಸೆಸ್, ಚರ್ನಿಂಗ್ ಪ್ರೋಸೆಸ್ನಲ್ಲಿ ಅದರಿಂದ ಹೊರಬಂದಂತಹ ಅನೇಕಗಳಿಗಾಗಿ ಅಲ್ಲಿ ಅವರಿಬ್ಬರಲ್ಲಿ ಮಧ್ಯದಲ್ಲಿ ಬಹಳ ದೊಡ್ಡ ಸ್ಪರ್ಧೆನೇ ನಡೀತಾ ಇರುತ್ತೆ. ಆದರೆ ವೆನ್ ದಿಸ್ ಕಾಲಕೂಟ ವಿಷ ಇಟ್ ಕೇಮ್ ಔಟ್ ಫ್ರಮ್ ದಿಸ್ ಚರ್ನಿಂಗ್, ಇಟ್ ವಾಸ್ ನಾಟ್ ವಾಂಟೆಡ್. ದೇವತೆಗಳು ನನಗೆ ಬೇಡ, ರಾಕ್ಷಸರು ನನಗೆ ಬೇಡ. ದೇವತೆಗಳು ಮತ್ತು ರಾಕ್ಷಸರು ಇವರಿಬ್ಬರಿಗೂ ಬೇಡವಾದಂತಹ ಈ ಒಂದು ಕಾಲಕೂಟ ವಿಷ ಇಡೀ ಬ್ರಹ್ಮಾಂಡವನ್ನು ಆವರಿಸಲು ಪ್ರಾರಂಭವಾಗತ್ತು. ಅದು ಇಡೀ ಬ್ರಹ್ಮಾಂಡವನ್ನು ಆವರಿಸಿದ್ರೆ ವಾಟ್ ಹ್ಯಾಪನ್ಸ್? ದಿ ಪ್ರಲಯ ಹ್ಯಾಪನ್ಸ್. ದಟ್ ಮೀನ್ಸ್ ದೆರ್ ಇಸ್ ಎ ಡೆಸ್ಟ್ರಕ್ಷನ್ ಬಿಕಾಸ್ ಆಫ್ ದಿಸ್ ಕಾಲಕೂಟ ವಿಷ. ಸೊ ಈ ವಿಷಯದಲ್ಲಿ ಈ ಒಂದು ಕಾಲಕೂಟ ವಿಷ ಯಾರಿಗೂ ಬೇಡವಾಯಿತು. ಯಾರಿಗೂ ಬೇಡ ಅಂತಂದರೆ ವಾಟ್ ಟು ಡೂ? ಸೊ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ಇದನ್ನು ತೊಗೊಂಡು ಹೊರಟೋಗ್ಬಿಡ್ಬೇಕು. ಇದು ನಮಗೂ ಬೇಡ, ರಾಕ್ಷಸರಿಗೂ ಬೇಡ, ಬೇಡದೇ ಇರೋಂತಹ ಈ ಒಂದನ್ನು ಇಲ್ಲಿಂದ ಮೊದಲು ಯಾರೋ ಒಬ್ಬ ಪುಣ್ಯಾತ್ಮ ಬಂದು ತೊಗೊಂಡು ಹೋಗಬೇಕು. ಮತ್ತೆ ನಾವು ಚರ್ನಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಏನು ಬರುತ್ತೆ ನೋಡೋಣ, ಅದನ್ನು ಹಂಚ್ಕೊಳ್ಳೋಣ. ಈಗ ಬಂದಿರುವಂತಹ ಈ ಒಂದು ಕಾಲಕೂಟ ವಿಷ ನಮಗೆ ಯಾರಿಗೂ ಬೇಡ. ಸೊ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಇರ್ತಾರೆ. ಸೊ ಅವರ ನಿರೀಕ್ಷೆ ಏನು? ನಮ್ಮಿಬ್ಬರಿಗೂ ಬೇಡ ಅಂತಂದಮೇಲೆ ಬೇಡದೇ ಇರುವಂತಹ ಈ ಒಂದು ವಸ್ತುವನ್ನು ಯಾರೋ ಒಬ್ಬ ಪುಣ್ಯಾತ್ಮ ಬಂದು ಇಲ್ಲ ತೊಗೊಂಡು ಹೋದಾಗ ನಮ್ಮಿಬ್ಬರಿಗೂ ಒಳ್ಳೆಯದಾಗತ್ತದು, ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಒಳ್ಳೆಯದಾಗತ್ತೆ. ಬಿಕಾಸ್ ನೋ ಮೋರ್ ಕಾಲಕೂಟ ವಿಷ, ಹಿ ಹ್ಯಾಸ್ ಟೇಕನ್ ಇಟ್ ಔಟ್. ಅಂತಹ ಒಬ್ಬ ಪುಣ್ಯಾತ್ಮ ಬೇಕು ಅಂತ ಹೇಳಿ ಅವ್ರದ್ದೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ದಿಸ್ ಈಸ್ ದ ಆಟಿಟ್ಯೂಡ್ ಆಫ್ ಬೋತ್ ದೇವತಾಸ್ ಅಂಡ್ ರಾಕ್ಷಸಾಸ್. ಆದರೆ ಯಾರು ಬರೋರು ಯಾರು? ಆಗ ದೇ ಆಲ್ ವೆಂಟ್ ಟು ವಿಷ್ಣುವಿನ ಬಳಿಗೆ ಹೋಗ್ತಾರೆ. ಆಗ ವಿಷ್ಣು ಹೇಳ್ತಾನೆ, ನೋಡಿಪ್ಪ, ನೀವು ದೇವತೆಗಳು ಮತ್ತು ರಾಕ್ಷಸರು ಸೇರಿ ಒಟ್ಟಾಗಿ ಸೇರಿಕೊಂಡು ಈ ಒಂದು ಚರ್ನಿಂಗ್ನ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ, ಕ್ಷೀರಸಾಗರ ಸಮುದ್ರ ಮಂಥನವನ್ನು ಮಾಡ್ತಾ ಇದ್ದೀರಾ. ಈ ಒಂದು ಕರ್ಮದಲ್ಲಿ, ಈ ಒಂದು ಚರ್ನಿಂಗ್ ಕಾರ್ಯದಲ್ಲಿ ಆಲ್ ದಿ ದೇವತಾಸ್ ಒಂದು ಕಡೆ, ಆಲ್ ದಿ ರಾಕ್ಷಸಾಸ್ ಆರ್ ಒಂದು ಕಡೆ ಇದ್ದೀರಾ. ಎಲ್ಲರೂ, ಸಮಸ್ತ ದೇವತೆಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಸಮಸ್ತ ರಾಕ್ಷಸರು ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಬಟ್ ಈಗ ಬಂದಿರುವಂತಹ ಕಾಲಕೂಟ ಆ ವಿಷದಿಂದ ರಕ್ಷಣೆ ಬೇಕು ಅನ್ನುವಂತಹದ್ದಾದರೆ ಯು ಫೈಂಡ್ ಔಟ್ ಎ ಪರ್ಸನ್ ಹೂ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೋಸೆಸ್ ಆಫ್ ಸಮುದ್ರ ಮಂಥನ. ಈ ಸಮುದ್ರ ಮಂಥನದ ಈ ಒಂದು ಕಾರ್ಯದಲ್ಲಿ ಯಾರು ಭಾಗಿಯಾಗಿಲ್ಲ ಅನ್ನೋವಂತಹದ್ದನ್ನು ನೀವು ಹುಡುಕಿ. ಸೊ ಯಾರು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿಲ್ಲ ಅವನು ಬಂದಿದ್ದನ್ನು ತೊಗೊಂಡು ಹೋಗಲಿ, ದೆನ್ ಯು ಕಂಟಿನ್ಯೂ ಯುವರ್ ಚರ್ನಿಂಗ್ ಕೆಲಸ. ಹೀಗೆ ವಿಷ್ಣು ಒಂದು ಸಲಹೆಯನ್ನು ಕೊಡ್ತಾನೆ. ಸೊ ಬೋತ್ ದೇವತಾಸ್ ಆ್ಯಂಡ್ ರಾಕ್ಷಸಸ್ ದೇ ಅಗ್ರೀಡ್. ವಿಷ್ಣು ಏನು ಹೇಳಿದ್ದಾನೆ ಅದು ಕರೆಕ್ಟ್ ಆಗಿದೆ. ಈಗ ಈ ಒಂದು ಕಾರ್ಯದಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ ಸಮಸ್ತ ದೇವತೆಗಳು ಮತ್ತು ಸಮಸ್ತ ರಾಕ್ಷಸರು ಇನ್ವಾಲ್ವ್ ಆಗಿದ್ದಾರೆ. ಆದರೆ ಯಾರಾದರೂ ತಪ್ಪಿಸ್ಕೊಂಡಿದ್ದಾರಾ ಅನ್ನೋಂಥದ್ದನ್ನು ಹುಡುಕಿ ಅವನಿಗೆ ಬಂದು ನೀ ಇದನ್ನು ತೊಗೊಂಡು ಹೋಗು ಅಂತ ಹೇಳೋಣ. ಇಟ್ಸ್ ಎ ವೆರಿ ಗುಡ್ ಸಜೆಷನ್. ಸೊ ವಿಷ್ಣು ಹ್ಯಾಸ್ ಗಿವನ್ ಎ ಗುಡ್ ಸಜೆಷನ್. ಲೆಟ್ ಅಸ್ ಫೈಂಡ್ ಔಟ್ ವಿಚ್ ಪರ್ಸನ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೋಸೆಸ್ ಅಂತ ಹೇಳಿ ಅವರು ಹುಡುಕೋದಕ್ಕೆ ಪ್ರಾರಂಭ ಮಾಡಿದಾಗ ದೇ ಫೌಂಡ್ ಲಾರ್ಡ್ ಶಿವ. ಲಾರ್ಡ್ ಶಿವ ವಾಸ್ ನಾಟ್ ಇನ್ ದಟ್ ಕಾರ್ಯ. ಅವನೇನು ಮಾಡ್ತಾ ಇದ್ದ? ದಿಸ್ ಲಾರ್ಡ್ ಶಿವ, ಹಿ ಈಸ್ ಹ್ಯಾಪಿಲಿ ಸಿಟ್ಟಿಂಗ್ ಇನ್ ಧ್ಯಾನ.
ತಪಸ್ಸಿನಲ್ಲಿ ಮಗ್ನನಾಗಿರ್ತಾನೆ, ಧ್ಯಾನಾವಸ್ಥೆಯಲ್ಲಿ ಇರ್ತಾನೆ ಶಿವ. ಇಲ್ಲಿ ಹಾಲಾಹಲ ವಿಷ ಬಂದು ಇವರೆಲ್ಲ ಹೆದರಿ ಬೆದರಿ ನಡುಕ್ತಾ ಇರುವಂತಹ ಈ ಸಂದರ್ಭದಲ್ಲಿ ಏನೂ ಆಗೇ ಇಲ್ಲ ಅನ್ನುವಂತೆ ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮ ಶಿವ ಧ್ಯಾನಮಗ್ನನಾಗಿ ಕುಳಿತಿದ್ದಾನೆ. ಧ್ಯಾನ ಭಂಗಿಯಲ್ಲಿ ಇದ್ದಾನೆ. ಅವನಿಗೇನೂ ಗೊತ್ತಿಲ್ಲ ಇಲ್ಲಿ ಏನು ನಡೀತಾ ಇದೆ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಎನ್ನುವಂತಹ ಒಂದು ಆ ಗಂಭೀರದ ಲಕ್ಷಣ ಶಿವನಿಗೆ ತಿಳಿದು ಬಂದಿಲ್ಲ. ಅವನು ಸಮಾಧಿ ಸ್ಥಿತಿಯಲ್ಲಿ ಇದ್ದಾನೆ. ಆಗ ಎಲ್ಲರೂ ಬಂದು ಒಂದು ತೀರ್ಮಾನಕ್ಕೆ ತಗೋತಾರೆ. ನಾವು ದಿಸ್ ಶಿವ ಈಸ್ ಇನ್ ಧ್ಯಾನಾವಸ್ಥೆ. ಸೊ ಅವನು ಈ ಒಂದು ಸಮುದ್ರ ಮಂಥನ ಕಾರ್ಯದಲ್ಲಿ ಇಲ್ಲ. ಸೊ ಅಕಾರ್ಡಿಂಗ್ ಟು ದಿ ಸಜೆಷನ್ ಗಿವನ್ ಬೈ ದಿ ಲಾರ್ಡ್ ವಿಷ್ಣು, ದಿಸ್ ಶಿವ ಹೀ ಈಸ್ ಸಪೋಸ್ ಟು ಟೇಕ್ ದಿಸ್ ಕಾಲಕೂಟ ವಿಷ. ಸೊ ಲೆಟ್ ಅಸ್ ಗೋ ಅಂಡ್ ಆಸ್ಕ್ ಲಾರ್ಡ್ ಶಿವ, ಲೆಟ್ ಹಿಮ್ ಟೇಕ್ ದಿಸ್ ಪಾಯ್ಸನ್ ಅಂತ ಹೇಳಿ ಅವರೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಶಿವನನ್ನು ಬೇಡ್ಕೋತಾರೆ, ಕೇಳ್ಕೋತಾರೆ, ಅವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ನೋಡಪ್ಪ, ಇದೊಂದು ಲೋಕದ ಕಲ್ಯಾಣದ ಕೆಲಸಕ್ಕಾಗಿ ನಾವಿಲ್ಲಿ ಸಮುದ್ರ ಮಂಥನ ಅಂತ ಹೇಳಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಚರ್ನಿಂಗ್ ಮಧ್ಯದಲ್ಲಿ ಈ ಒಂದು ಹಾಲಾಹಲ ವಿಷದಲ್ಲಿ ಕಾಲಕೂಟ ವಿಷ ಅನ್ನುವಂತಹದ್ದು ಬಂದಿದೆ. ಅದು ಇಡೀ ಬ್ರಹ್ಮಾಂಡವನ್ನು ನಾಶ ಮಾಡ್ತಾ ಇದೆ. ಸೊ ಈಗ ಲೋಕ ಕಲ್ಯಾಣದ ದೃಷ್ಟಿಯಿಂದ ಯು ಆರ್ ವೆರಿ ಪವರ್ಫುಲ್, ಡೂ ಸಮಥಿಂಗ್, ಯು ಟೇಕ್ ದಿಸ್ ಪಾಯ್ಸನ್ ಮತ್ತು ಇಡೀ ಬ್ರಹ್ಮಾಂಡವನ್ನು ನೀನು ಕಾಪಾಡು ಅಂತ ಹೇಳಿ ಅವರು ಬಂದು ಶಿವನನ್ನು ಕೇಳ್ಕೊತಾರೆ. ಇವರ ಪ್ರಾರ್ಥನೆಗೆ ಮನ್ನಿಸಿ ಲಾರ್ಡ್ ಶಿವ ಒಪ್ಕೋತಾನೆ, ಎಸ್ ಅಂತ. ಬಟ್ ಆ್ಯಕ್ಚುಲಾಗಿ ಶಿವ ಧ್ಯಾನದಲ್ಲಿದ್ದಾಗ ನಿರ್ಲಿಪ್ತ ಭಾವದಿಂದ ಕೂಡಿರ್ತಾನೆ. ಅವನಿಗೇನೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಬಟ್ ಎಲ್ಲರೂ ಬಂದು ಪ್ರಾರ್ಥನೆಯನ್ನು ಮಾಡಿದಾಗ ಕಣ್ಬಿಟ್ಟು ನೋಡ್ತಾನೆ. ಎಲ್ಲ ಎದುರುಗಡೆ ಬಂದು ನಿಂತು ಆಗ್ತಾ ಇರುವಂತಹ ಒಂದು ಘಟನೆಯನ್ನು ವಿವರಿಸ್ತಾರೆ. ಬ್ರಹ್ಮಾಂಡ ಹೊತ್ತಿ ಉರಿತಾ ಇದೆ, ನಾಶವಾಗುವಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಸೊ ನಾವೆಲ್ಲ ಸೇರಿ ಯಾವುದೋ ಒಂದು ಉದ್ದೇಶದಿಂದ ಇಲ್ಲಿ ಸಮುದ್ರ ಮಂಥನದ ಕೆಲಸದಲ್ಲಿ ತೊಡಗಿದ್ದಾಗ ಅಲ್ಲಿ ಬಂದಿರೋ ಈ ವಿಷಯವನ್ನು ನೀನು ತಗೊಂಡು ನಮ್ಮನ್ನು ಕಾಪಾಡು ಅಂತ ಕೇಳ್ಕೊತಾರೆ. ಆದರೆ ಶಿವ ವಿಚಾರ ತಿಳಿದ ಮೇಲೂ ಕೂಡ ನಿರ್ಲಿಪ್ತ ಭಾವದಲ್ಲಿರ್ತಾನೆ. ದಟ್ ಮೀನ್ಸ್ ಅವನು ಧ್ಯಾನಾವಸ್ಥೆಯಲ್ಲಿದ್ದಾಗ ಕೂಡ ನಿರ್ಲಿಪ್ತವಾದ, ಯಾವುದಕ್ಕೂ ಅಂಟ್ಕೊಂಡಿರಲಿಲ್ಲ. ಧ್ಯಾನದಿಂದ ಹೊರಬಂದಾಗ ಇವರೆಲ್ಲ ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆಯ ನಂತರ ಕೂಡ ಅವನದು ನಿರ್ಲಿಪ್ತ ಭಾವನೆ. ಲೋಕದ ಕಲ್ಯಾಣಕ್ಕಾಗಿ ವಿಷವನ್ನು ತಗೋಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಸೊ ನೀವೆಲ್ಲ ಸೇರಿ ಈ ಒಂದು ಹಾಲಾಹಲ ವಿಷವನ್ನು ನನಗೆ ಕೊಟ್ಟರೆ ನಾನು ತಗೋತೀನಿ, ಇಟ್ ಈಸ್ ಓಕೆ. ಇಲ್ಲ ಇದು ನಿನಗೆ ಕೊಡೋದಿಲ್ಲ ಅಂತಂದ್ರೂ ಓಕೆ, ನನಗೆ ಸಮಾಧಿ ಸ್ಥಿತಿ ಈಸ್ ಓಕೆ ಫಾರ್ ಮೀ. ಸೊ ವಿಷ ಕೊಟ್ಟರು ತಗೋತೀನಿ, ಕೊಡಲಿಲ್ಲ ಅಂತಂದರೆ ನಾನು ಮತ್ತೆ ಸಮಾಧಿ ಸ್ಥಿತಿಗೆ ಹೋಗ್ತೀನಿ. ಈ ರೀತಿಯ ನಿರ್ಲಿಪ್ತ ಭಾವ ಪರಮಾತ್ಮ ಶಿವನದು. ಸೊ ಹಿ ಸೇಸ್ ಓಕೆ, ಇಫ್ ಯು ಗಿವ್ ದಿ ಪಾಯ್ಸನ್ ಐ ವಿಲ್ ಟೇಕ್ ಇಟ್. ಆ ಸಂದರ್ಭದಲ್ಲಿ ಅಲ್ಲಿ ಪಾರ್ವತಿ ಬರ್ತಾಳೆ, ಅವಳಲ್ಲೇ ಇರ್ತಾಳೆ. ಶಿವ ಇಸ್ ಆಲ್ಸೋ ದೇರ್. ಆಗ ಶಿವ ಏನು ಮಾಡ್ತಾನೆ, ಪಾರ್ವತಿಗೆ ಮತ್ತೊಮ್ಮೆ ಈ ಒಂದು ಪ್ರಸಂಗವನ್ನು ವಿವರಿಸಿ, ಪರಿಸ್ಥಿತಿ ಈ ರೀತಿ ಆಗಿದೆ, ಸೊ ನಾನು ವಿಷವನ್ನು ತಗೋಬೇಕಾಗಿದೆ ಅಂತ ಹೇಳಿ ಅವಳಿಗೆ ತಿಳಿಸಿ ಹೆಚ್ಚು ಕಡಿಮೆ ಅವಳ ಅನುಮತಿಯನ್ನು ಕೋರ್ತಾ ಇದ್ದಾನೆ. ಈಸ್ ಇಟ್ ಓಕೆ ಟು ಟೇಕ್ ಪಾಯ್ಸನ್? ನಾನು ಈ ಹಾಲಾಹಲ ವಿಷವನ್ನು ತಗೋಬಹುದಾ? ನಾನು ತಗೊಳ್ಳೋದ್ರಿಂದ ಈ ದೇವತೆಗಳು ಮತ್ತು ರಾಕ್ಷಸರು ಹಾಗೂ ಬ್ರಹ್ಮಾಂಡ ಇವೆಲ್ಲ ಉಳ್ಕೊಳ್ಳುತ್ತೆ. ಸೊ ಈಸ್ ಇಟ್ ಓಕೆ ಟು ಟೇಕ್ ದಿ ಪಾಯ್ಸನ್? ಈ ರೀತಿ ಪಾರ್ವತಿಯನ್ನು ಕೇಳ್ತಾನೆ. ಪಾರ್ವತಿಗೆ ಆಶ್ಚರ್ಯ ಆಗುತ್ತೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಪಾರ್ವತಿ ಹೇಳ್ತಾಳೆ, ನೋ ಚಾನ್ಸ್, ಸಾಧ್ಯವೇ ಇಲ್ಲ. ಎಲ್ಲ ಹಾಲು ಹಣ್ಣು ಹಂಪಲು ಅಂತ ಏನೋ ಒಂದು ಕೊಡ್ತಾರೆ ಭಗವಂತ ಅಂತ ಹೇಳಿ, ಆದರೆ ನೀವು ಮಾಡ್ತಾ ಇರುವಂತಹದ್ದೇನು, ಇಲ್ಲಿ ಬಂದು ವಿಷವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸಾಧ್ಯವೇ ಇಲ್ಲ. ಹೇ ಶಿವ, ಅವ್ರು ಹೇಳ್ತಾರೆ ಅಂತ ಈಸ್ ಇಟ್ ಓಕೆ ಟು ಟೇಕ್ ಪಾಯ್ಸನ್ ಅಂತ ಕೇಳ್ತಾ ಇದೆಯಲ್ಲ, ನೀನು ಎಷ್ಟು ಮುಗ್ಧನಯ್ಯ, ಯು ಆರ್ ವೆರಿ ಇನ್ನೋಸೆಂಟ್. ಯಾಕೆ ನಿನಗೆ ವಿಚಾರ ಮಾಡೋದೇ ಇಲ್ವಾ?
ಅವ್ರು ಕೊಡ್ತೀನಿ ಅಂತ ಹೇಳಿ ಅವ್ರು ಆಫರ್ ಮಾಡ್ತಾ ಇರುವಂತಹದ್ದೇನು ಕಾಲಕೂಟ ವಿಷ. ಅಂತಹದ್ದನ್ನು ನಿನಗೆ ಕೊಡ್ತೀನಿ, ನೀನು ತಗೊಂಡು ಬ್ರಹ್ಮಾಂಡವನ್ನು ಕಾಪಾಡು, ಲೋಕದ ಕಲ್ಯಾಣ ಕೆಲಸವನ್ನು ಮಾಡು ಅಂತ ಇದಾರಲ್ಲ, ನಿನ್ನ ಗತಿ ಏನು? ಅವರು ಅದನ್ನೇನಾದ್ರು ಯೋಚನೆ ಮಾಡಿದಾರ? ಯು ಆರ್ ಅಕ್ಸೆಪ್ಟಿಂಗ್ ದಿಸ್. ಸೊ ಇದು ಸಾಧ್ಯವಿಲ್ಲ. ಸೊ ಯು ಡೋಂಟ್ ಟೇಕ್ ದಿ ಪಾಯ್ಸನ್. ಆಗ ಶಿವ ಹೇಳ್ತಾನೆ, ಇಲ್ಲ, ಇದನ್ನು ಸಜೆಸ್ಟ್ ಮಾಡಿರುವಂತಹದ್ದೇ ಭಗವಾನ್ ವಿಷ್ಣು. ನಿನಗೆ ಗೊತ್ತಿದೆ ನನ್ನ ಮತ್ತು ವಿಷ್ಣುವಿನ ಸ್ನೇಹ, ಸಂಬಂಧ, ಪ್ರೀತಿ, ಬಾಂಧವ್ಯ ಎಲ್ಲ ಹೇಗಿದೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಸೊ ಭಗವಾನ್ ವಿಷ್ಣುನೇ ಹೇಳ್ತಾ ಇದ್ದಾನೆ ಅಂತಂದ ಮೇಲೆ ನಾ ಹೇಗೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ? ಆದ್ದರಿಂದ ಅವನು ಕೂಡ ಬಹಳ ಪ್ರೀತಿಯಿಂದ ಈ ಒಂದು ಸಲಹೆಯನ್ನು ಕೊಟ್ಟಿದ್ದಾನೆ ಅಂತಂದ ಮೇಲೆ ಐ ಹ್ಯಾವ್ ಟು ಅಕ್ಸೆಪ್ಟ್ ದಿಸ್. ಬೇಡ ಅಂತಂದರೆ ಹೇಗೆ? ಬಹಳ ಪ್ರೀತಿಯಿಂದ ಆಫರ್ ಮಾಡ್ತಾ ಇದ್ದಾರೆ ದೇವತೆಗಳು ಕೂಡ. ಅದರಿಂದ ಹೌ ಟು ಸೇ ನೋ ಟು ದೆಮ್? ಇಟ್ಸ್ ನಾಟ್ ಪಾಸಿಬಲ್. ಸೊ ಒಂದು ಕಡೆ ಪಾರ್ವತಿ ಶಿವನನ್ನು ತಡಿತಾ ಇದ್ದಾಳೆ, ಯು ಶುಡ್ ನಾಟ್ ಟೇಕ್ ದಿ ಪಾಯ್ಸನ್. ಮತ್ತೊಂದು ಕಡೆ ವಿಷ್ಣುವಿನಿಂದ ಪ್ರೇರೇಪಿತರಾಗಿ ಈ ಸಮಸ್ತ ದೇವತೆಗಳು ಮತ್ತು ರಾಕ್ಷಸರು ಬಂದು ಶಿವನನ್ನು ಕೇಳ್ಕೊತಾ ಇದ್ದಾರೆ, ಈ ವಿಷವನ್ನು ನೀನು ಸ್ವೀಕರಿಸಿ ಲೋಕವನ್ನು ಉದ್ಧಾರ ಮಾಡು. ಸೊ ಈಗ ಯಾರ ಮಾತು ಕೇಳುವಂತಹದ್ದು? ಪಾರ್ವತಿ ಬೇಡ ಅಂತ ಹೇಳ್ತಿದ್ದಾಳೆ. ವಿಷ್ಣು ಅಂಡ್ ದೀಸ್ ದೇವತಾಸ್ ಅಂಡ್ ರಾಕ್ಷಸಸ್ ಅವ್ರ ಪ್ರಕಾರ ಐ ಹ್ಯಾವ್ ಟು ಟೇಕ್ ದಿ ಪಾಯ್ಸನ್ ಟು ಸೇವ್ ದಿಸ್ ಬ್ರಹ್ಮಾಂಡ. ಸೊ ಫೈನಲಿ ಶಿವ ಹೇಳ್ತಾನೆ, ಓಕೆ, ಇಟ್ಸ್ ಆಲ್ ಓಕೆ, ನೀವು ಯಾರು ಯೋಚನೆ ಮಾಡಬೇಡಿ, ನಾಟ್ ಟು ವರಿ, ಐ ವಿಲ್ ಟೇಕ್ ದಿ ಪಾಯ್ಸನ್. ನಾನು ವಿಷವನ್ನು ಸ್ವೀಕರಿಸ್ತೀನಿ. ಬಟ್ ನೀವೆಲ್ಲ ಸೇರಿ ನನಗೆ ಒಂದು ರೀತಿಯ ಅಶ್ಯೂರೆನ್ಸ್ ಕೊಡಬೇಕು. ನಾನು ಮಾಡುವಂತಹ ಈ ಕಾರ್ಯದಲ್ಲಿ ನಿಮ್ಮ ಪ್ರಾರ್ಥನೆ ಮತ್ತು ನೀವು ನನಗೇನು ಅಶ್ಯೂರೆನ್ಸ್ ಕೊಡಬೇಕು ಅಂತಂದರೆ, ಯಾವುದೇ ಒಂದನ್ನು ನಾವು ಸ್ವೀಕಾರ ಅಂತ ಹೇಳಿ ಬಾಯಿಯ ಮೂಲಕ ಸ್ವೀಕರಿಸ್ತೀವಿ, ಅದು ದೇಹವನ್ನು ಪ್ರವೇಶಿಸುತ್ತದೆ ಅನ್ನುವ ಅರ್ಥ. ಬಟ್ ನೌ ವಾಟ್ ಐ ವಿಲ್ ಡೂ, when I take this poison, or when the poison is swallowed, it enters the stomach. This is the understanding. ಬಟ್ ನಾ ಏನು ಮಾಡ್ತೀನಿ ಅಂತಂದರೆ, ಐ ವಿಲ್ ಟೇಕ್ ದಿ ಪಾಯ್ಸನ್. ನೀವೆಲ್ಲ ಸೇರಿ ಒಂದು ಅಶ್ಯೂರೆನ್ಸ್ ಕೊಡಿ, ಲೆಟ್ ಇಟ್ ನಾಟ್ ರೀಚ್ ದಿ ಸ್ಟಮಕ್. ನೀವು ಆ ರೀತಿಯ ಒಂದು ಕೆಲಸವನ್ನು ನೀವು ಮಾಡಿ, ಐ ವಿಲ್ ಟೇಕ್ ದಿ ಪಾಯ್ಸನ್. ಸೊ ಹೀಗೆ ಹೇಳಿ, ಯಾಕೆ ಅಂತಂದರೆ ನಾನು ವಿಷವನ್ನು ಸ್ವೀಕರಿಸಿದಾಗ ಇಟ್ ಈಸ್ ನಾಟ್ ನೆಸೆಸರಿ ದಟ್ ಇಟ್ ಶುಡ್ ರೀಚ್ ದಿ ಸ್ಟಮಕ್. ನಾನು ದೇಹದ ಬಾಯಿಯ ಮೂಲಕ ಅದನ್ನು ಸ್ವೀಕರಿಸ್ತೀನಿ ಅಂತಂದಾಗ ಅದು ದೇಹದ ಒಳಗಡೆ ಹೊಟ್ಟೆಯ ಭಾಗವನ್ನು ಹೋಗಿ ಸೇರಲೇಬೇಕು, ದೇಹದ ಒಳಗೆ ಅದು ಹೋಗಲೇಬೇಕು ಅನ್ನುವಂತಹ ಏನು ಕಂಡೀಷನ್ ಇಲ್ಲ. ನನ್ನಲ್ಲೂ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ನೀವೆಲ್ಲ ಸೇರಿ ಪುಷ್ಟೀಕರಿಸಬೇಕು. ಐ ವಿಲ್ ಟೇಕ್ ದಿ ಪಾಯ್ಸನ್ ಅಂಡ್ ಐ ವಿಲ್ ನಾಟ್ ಅಲೋ ದಿ ಪಾಯ್ಸನ್ ಟು ಎಂಟರ್ ಇನ್ ಟು ದಿ ಸ್ಟಮಕ್. ಐ ವಿಲ್ ಹೋಲ್ಡ್ ಇಟ್ ಇನ್ ಮೈ ಥ್ರೋಟ್. ಸೊ ನನ್ನ ಗಂಟಲಿನ ಭಾಗದಲ್ಲಿ ಅದು ಉಳಿದುಕೊಳ್ಳುವಂತೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಅದು ಮತ್ತೆ ದೇಹದ ಒಳಗೆ ಜಾರದಂತೆ ನಾನು ಐ ವಿಲ್ ಹೋಲ್ಡ್ ಇಟ್ ಬ್ಯಾಕ್. ನಾನು ಮಾಡುವಂತಹ ಈ ಒಂದು ಪ್ರಯತ್ನಕ್ಕೆ ನೀವೆಲ್ಲ ನನಗೆ ಸಪೋರ್ಟಿವ್ ಆಗಿರಬೇಕು. ಸೊ ಐ ವಿಲ್ ನಾಟ್ ಅಲೋ ಇಟ್ ಟು ಎಂಟರ್ ಇನ್ ಟು ದಿ ಸ್ಟಮಕ್. ಸೊ ಐ ವಿಲ್ ಹೋಲ್ಡ್ ಇಟ್ ಇನ್ ಮೈ ಥ್ರೋಟ್. ಅದು ನನ್ನ ಗಂಟಲು ದಾಟದಂತೆ ನಾನು ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಹೇಳಿ ವಿಷವನ್ನು ಸ್ವೀಕರಿಸ್ತಾನೆ. As he says, he will not allow the poison to enter into the stomach. It remained in the throat. ಗಂಟಲಿನ ಭಾಗದಲ್ಲಿ ಅದು ಉಳ್ಕೊಳ್ಳುತ್ತೆ. Because that ಹಲಾಹಲ ವಿಷ ಆರ್ ದಟ್ ಕಾಲಕೂಟ ವಿಷ, ಅದು ಕಂಠದ ಭಾಗ ಅಂತಂದರೆ ಗಂಟಲಿನ ಭಾಗದಲ್ಲಿ ಅದು ಉಳ್ಕೊಳ್ಳುತ್ತೆ. ಆ ಕಾರಣದಿಂದ ಬಿಕಾಸ್ ಇಟ್ ಈಸ್ ಪಾಯ್ಸನ್, ಆ ಗಂಟಲಿನ ಭಾಗ
ನೀಲಿಯ ಬಣ್ಣಕ್ಕೆ ತಿರುಗುತ್ತೆ. ಬಿಕಾಸ್ ಆಫ್ ದಿಸ್ ಲಾರ್ಡ್ ಶಿವ he is also called Neelakanta because he held the poison there. ಸೊ ಶಿವನನ್ನು ನೀಲಕಂಠ ಅಂತ ಕೂಡ ನಾವು ಕರಿತೀವಿ. ಸೊ ದಿಸ್ ಶಿವ he took the poison but did not allow the poison to reach the stomach. ಸೊ ಈ ಒಂದು ಸಂದರ್ಭವನ್ನು ಕುರಿತು ಜ್ಞಾನಿಗಳು ಏನು ಹೇಳ್ತಾರೆ, ಅನುಭವಿಗಳು ಅಂತಂದರೆ, ಶಿವ ಅಂತಂದರೆ ಈಸ್ ಜಗದೀಶ್ವರ. ಅವನು ಈಸ್ ದಿ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್. ಸಿನ್ಸ್ ಹಿ ಈಸ್ ದಿ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್, ಅವನೇನಾದರೂ ಒಂದು ಪಕ್ಷ ನೀವು ಕೊಟ್ಟಂತಹ ವಿಷವನ್ನು ಸ್ವೀಕಾರ ಮಾಡಿದ ನಂತರ ಅದೇನಾದರೂ ಅವನ ದೇಹದ ಒಳಗೆ ಹೋಗಿದ್ದಿದ್ರೆ, ಶಿವ ಅಂತಂದರೆ ಶಿವನ ಉದರದೊಳಗೆ ಸಾವಿರಾರು ಬ್ರಹ್ಮಾಂಡಗಳಿದೆ. ದಟ್ ಈಸ್ ಯೂನಿವರ್ಸ್. ಸಾವಿರಾರು ಬ್ರಹ್ಮಾಂಡಗಳಿದೆ. ಈ ವಿಷ ಏನಾದರೂ ಹೋಗಿ ಒಳಗಡೆ ಸೇರಿಕೊಂಡ್ರೆ ಅಲ್ಲಿರುವಂತಹ ನೂರಾರು ಸಾವಿರಾರು ಬ್ರಹ್ಮಾಂಡಗಳು, ಆ ಎಲ್ಲ ಬ್ರಹ್ಮಾಂಡಗಳು ಕೂಡ ಈ ಒಂದು ಪವರ್ಫುಲ್ ವಿಷದ ಕಾರಣದಿಂದ ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಬಿಕಾಸ್ ಶಿವ ಅಂತಂದರೆ ಹಿ ಈಸ್ ಜಗದೀಶ್ವರ, ಹಿ ಡಿಡ್ ನಾಟ್ ಅಲೋ ಇಟ್ ಟು ಹ್ಯಾಪನ್ ಲೈಕ್ ದಟ್. ಸೊ ಹಿ ಸ್ಟಾಪ್ಡ್, ಹಿ ಹೆಲ್ಡ್ ಇಟ್ ಇನ್ ಹಿಸ್ ಥ್ರೋಟ್. ಆ್ಯಂಡ್ ಅವನ ಕಂಠದ ಭಾಗದಲ್ಲಿ ಇಟ್ಕೊಂಡಿರೋಂತಹದ್ದೇನು, ಕಾಲಕೂಟ ವಿಷ. ಒಳಗಡೆ ಹೋದರೆ ಅವನ ಉದರದಲ್ಲಿರುವಂತಹ ಅನೇಕ ಬ್ರಹ್ಮಾಂಡಗಳು ಸುಟ್ಟು ಭಸ್ಮವಾಗಿ ಹೋಗುತ್ತೆ, ಎಲ್ಲ ಬೂದಿಯಾಗಿ ಹೋಗುತ್ತೆ ಕ್ಷಣದಲ್ಲಿ. ಸೊ ಒಳಗಡೆ ಬೇಡ ಅಂತ ಹೇಳಿ, ಗಂಟಲಿನಲ್ಲೂ ಉಳ್ಕೊಳ್ಳೋದು ಬೇಡ ಅಂತ ಹೇಳಿ ಮತ್ತೆ ಏನಾದರೂ ಅವನನ್ನು ಹೊರಗಡೆ ಆ ವಿಷವನ್ನು ಹೊರಗಡೆ ಬಿಟ್ಟರೆ, ಆಗ ಈ ಲೋಕ ಹಾಗೂ ಎಲ್ಲ ದೇವತೆ ರಾಕ್ಷಸರು ಎಲ್ಲ ಜೀವಿಗಳಿಗೂ ಕೂಡ ಇದು ಮರಣವನ್ನು ತಂದುಕೊಡುತ್ತೆ. ಬಿಕಾಸ್ ಇಟ್ ಈಸ್ ಪಾಯ್ಸನ್, ಇಟ್ಸ್ ಎ ಡೆಡ್ಲಿ ಪಾಯ್ಸನ್, ಕಾಲಕೂಟ ವಿಷ. ಸೊ ಅದರಿಂದ ಬಾಯಿಯ ಮೂಲಕ ಮತ್ತೆ ಅದು ಹೊರ ಬರೋ ಹಾಗಿಲ್ಲ, ಒಳಗಡೆನೂ ಹೋಗೋ ಹಾಗಿಲ್ಲ. ಒಟ್ಟಿನಲ್ಲಿ ಶಿವ ಏನು ಮಾಡ್ತಾನೆ, ತನ್ನ ಶಕ್ತಿಯನ್ನು ಉಪಯೋಗಿಸಿ ಅದು ದೇಹದ ಒಳ ಹೋಗದಂತೆ, ಬಾಯಿಯ ಮೂಲಕ ಹೊರಗಡೆ ಬಾರದಂತೆ ತನ್ನ ಗಂಟಲಿನ ಭಾಗದಲ್ಲಿ ಅದನ್ನು ಹಿಡ್ಕೊಳ್ಳೋದ್ರಿಂದ ದಟ್ ಗಂಟಲಿನ ಭಾಗ, ಕಂಠದ ಭಾಗ, ಇಟ್ ಟರ್ನ್ಡ್ ಇನ್ ಟು ದಟ್ ಬ್ಲೂಯಿಶ್. ಬಿಕಾಸ್ ಆಫ್ ದಟ್ ದಿಸ್ ಲಾರ್ಡ್ ಶಿವ ಆರ್ ದಿ ಪರಮೇಶ್ವರ ಈಸ್ ಆಲ್ಸೋ ಕಾಲ್ಡ್ ನೀಲಕಂಠ. ಸೊ ಹಿ ಕೀಪ್ಸ್ ದಟ್ ಪಾಯ್ಸನ್ ಇನ್ ಹಿಸ್ ಥ್ರೋಟ್. ಮತ್ತು ಸಾಮಾನ್ಯವಾಗಿ ಶಿವ ಅಂತಂದಾಗ ತಪಸ್ಸಿನಲ್ಲಿ ಹಿಮಾಲಯದಲ್ಲಿ ಕುಳಿತಿರುವಂತಹ ಶಿವನನ್ನು ನಾವು ನೆನಪು ಮಾಡಿಕೊಂಡ್ರೆ, ದಿ ಎಂಟೈರ್ ಬಾಡಿ ಆಫ್ ದಿ ಶಿವ ಕರ್ಪೂರದಂತೆ ಬಿಳಿಯ ಬಣ್ಣವನ್ನು ಅವನು ಹೊಂದಿರ್ತಾನೆ. ಬಟ್ ಬಿಕಾಸ್ ಹಿ ಸ್ವಾಲೋಡ್ ದಿ ಪಾಯ್ಸನ್, ಅವನ ಕಂಠದ ಭಾಗ ಮಾತ್ರ ನೀಲಿಯ ಬಣ್ಣಕ್ಕೆ ತಿರುಗಿರುತ್ತೆ. So he did not allow it to enter into the stomach. It remained in the throat itself. ಮತ್ತು ಅದು ಕಾಲಕೂಟ ವಿಷವಾಗಿದ್ದ ಕಾರಣದಿಂದ ಒಂದು ನೀಲಿಯ ಚುಕ್ಕಿ ಅಥವಾ ನೀಲಿಯ ಬಣ್ಣಕ್ಕೆ ಅವನ ಕಂಠ ಕಾಣುವಂತೆ ಆಗತ್ತೆ. ಈ ಒಂದು ಪ್ರಸಂಗವನ್ನು ಮತ್ತು ಶಿವನ ಈ ಒಂದು ಪರಿಸ್ಥಿತಿ, ಈ ಒಂದು ಅವಸ್ಥೆಯನ್ನು ನೆನಪು ಮಾಡಿಕೊಂಡು ಪುಷ್ಪದಂತಾಚಾರ್ಯ ಶಿವನನ್ನು ಹಾಡಿ ಹೊಗಳ್ತಾ ಇದ್ದಾನೆ, ಸ್ತುತಿ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ನಾವು ಅನೇಕ ಕಡೆ ನೋಡಿರ್ತೀವಿ, ಯಾರೋ ಒಬ್ಬ ಪುಣ್ಯಾತ್ಮ ಅನೇಕ ಬೇರೆ ಬೇರೆ ಜನಗಳಿಗೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡುವಾಗ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ, ಎಲ್ಲರ ಒಳ್ಳೆಯದಕ್ಕಾಗಿ ಅಂತಂದರೆ ಲೋಕದ ಕಲ್ಯಾಣದ ಕಾರಣದಿಂದಾಗಿ ಯಾರೋ ಒಬ್ಬ ಪುಣ್ಯಾತ್ಮ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೆಲಸವನ್ನು ಮಾಡುವಾಗ ಅಂತಹವರಿಗೆ ಅವರ ವೈಯಕ್ತಿಕ ಬದುಕಿನಲ್ಲಿ ಅನೇಕ ರೀತಿಯ ದೋಷಗಳು,
ಅಡೆತಡೆಗಳು ಎದುರಾಗುತ್ತೆ. ಅನೇಕ ನಿಂದನೆಗಳನ್ನು ಕೂಡ ಅವರು ಸಹಿಸಬೇಕಾಗುತ್ತೆ. ಸೊ ಒಬ್ಬ ಒಳ್ಳೆಯ ಮನುಷ್ಯ ಇಂತಹ ಕೆಲಸವನ್ನು ಮಾಡಿದಾಗ ಅವರು ಎದುರಿಸುವ ಈ ಎಲ್ಲ ನಿಂದನೆಗಳಿರಬಹುದು, ದೋಷಗಳಿರಬಹುದು, ಕೆಲವು ವ್ಯತಿರಿಕ್ತ ಪರಿಣಾಮಗಳು, ಅವೆಲ್ಲ ಇಟ್ ಬಿಕಮ್ಸ್ ಎ ಭೂಷಣ ಪ್ರಿಯ ಆಲ್ಸೋ. ಆ ಸಂದರ್ಭದಲ್ಲಿ ಬೇಡವಾಗಿರುತ್ತೆ, ಬಟ್ ಬಿಕಾಸ್ ಹಿ ಈಸ್ ಡೂಯಿಂಗ್ such a wonderful work in the society, even those doshas, they turned into Bhushana Priya. Similarly, Shiva held the poison in his throat. ಉದರದೊಳಗಡೆ ಕೂಡ ಬಿಟ್ಕೊಳ್ಳಿಲ್ಲ. ಬಿಕಾಸ್ ಅವನ ಉದರದಲ್ಲಿ ಅನೇಕ ಬ್ರಹ್ಮಾಂಡಗಳಿದೆ, ಅವೆಲ್ಲ ಸುಟ್ಟು ಭಸ್ಮವಾಗುತ್ತೆ. ಸೊ ಒಳಗಡೆ ಬಿಟ್ಕೊಳ್ಳಿಲ್ಲ. ಮತ್ತೆ ಬಾಯಿಯ ಮೂಲಕ ಅದನ್ನು ಹೊರ ಹಾಕಲಿಲ್ಲ, ಉಗುಳಲಿಲ್ಲ. ಆ ರೀತಿ ಮಾಡಿದ್ರೆ ಈ ಒಂದು ಬ್ರಹ್ಮಾಂಡ, ಈ ಒಂದು ವಿಶ್ವ, ಇಡೀ ಜಗತ್ತು ಕೂಡ ನಾಶವಾಗಿ ಹೋಗುತ್ತೆ. ಸೊ ಇಲ್ಲಿ ಶಿವ ಹೀಗೆ ಎಲ್ಲರನ್ನ ಕಾಪಾಡುವ ಸಲುವಾಗಿ ತಾನೇ ಈ ಒಂದು ಪರಿಸ್ಥಿತಿಗೆ ಒಳಗಾಗ್ತಾನೆ. ಅಂತಂದ್ರೆ ತನ್ನ ಕಂಠದ ಭಾಗದಲ್ಲಿ ನೀಲಿಯ ಬಣ್ಣ, ಬಿಕಾಸ್ ಆಫ್ ದಿ ಶಿವ ಆ ರೀತಿ ಆಗತ್ತೆ. ಅದು ದಟ್ ನೀಲಿಯ ಕಂಠ ಶಿವನಿಗೆ ಬಹಳ ಭೂಷಣ ಪ್ರಿಯವಾಗಿ ಕಾಣ್ತಾ ಇದೆ ಅಂತ ಹೇಳ್ತಾನೆ ಪುಷ್ಪದಂತಾಚಾರ್ಯ. ಈವನ್ ದಿ ಪಾಯ್ಸನ್ ದಟ್ ಈಸ್ ಹೆಲ್ಡ್ ಇನ್ ದಿ ಥ್ರೋಟ್ ಪೋರ್ಷನ್ ದಟ್ ಟರ್ನ್ಡ್ ಇನ್ ಟು ಬ್ಲೂಯಿಶ್, ದಟ್ ಈಸ್ ಅಪಿಯರಿಂಗ್ ಆಸ್ ಎ ಭೂಷಣ ಫಾರ್ ದಿ ಲಾರ್ಡ್ ಶಿವ. ಇದು ಶಿವನಿಗೆ ಶೋಭೆಯನ್ನು ಉಂಟು ಮಾಡಿದೆ, ಈ ಒಂದು ನೀಲಿಯ ಬಣ್ಣ. ಶಿವ ಇಸ್ ಸಚ್ ಎ ಪರೋಪಕಾರಿ, ಬೇರೆಯವರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಕೆಟ್ಟದ್ದನ್ನು ತನ್ನ ಮೇಲೆ ಎಳ್ಕೊಂಡಿದ್ದಾನೆ. ತಾನು ಕೆಟ್ಟದ್ದನ್ನು ಸ್ವೀಕರಿಸಿ ಇಡೀ ಜಗತ್ತಿಗೆ ಒಳ್ಳೇದು ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಎದುರಾದಂತಹ ಈ ಒಂದು ಪರಿಸ್ಥಿತಿ ಈಸ್ ಆಲ್ಸೋ ಅವನಿಗೆ ಅಲಂಕಾರ ಪ್ರಾಯವಾಗಿ ಕಂಡು ಬಂದಿದೆ. ಅದನ್ನು ಕಂಡು ಪುಷ್ಪದಂತಾಚಾರ್ಯ ಬಹಳ ಆಶ್ಚರ್ಯದಿಂದ ಪರಮಾತ್ಮನ ಶಿವನ ಈ ಒಂದು ಮಹಿಮೆಯನ್ನು ಕುರಿತು ಸ್ತುತಿ ಮಾಡ್ತಾ ಇದ್ದಾನೆ. ಸೊ ಆ ಕಾರಣದಿಂದ ಅವನು ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಹೇಳ್ತಾನೆ, ವಿಕಾರೋಪಿ ಶ್ಲಾಘ್ಯೋ ಭುವನ ಭಯ ಭಂಗ ವ್ಯಸನೀನಃ. ಬೇರೆಯವರಲ್ಲಿರುವಂತಹ ಹೆದರಿಕೆಯನ್ನು ಹೋಗಲಾಡಿಸುವಾಗ ಕೆಲವೊಮ್ಮೆ ಅವರೇ ತಮ್ಮ ಮೇಲೆ ಕಂಟಕವನ್ನು ಎಳ್ಕೋತಾರೆ. ಅಂತಹ ಪ್ರಸಂಗದಲ್ಲಿ ಈ ಕಂಟಕ ಪ್ರಾಯ ಅನ್ನುವಂತಹದ್ದು ಅಲಂಕಾರ ಪ್ರಾಯವಾಗಿ ಕಂಡುಬರುತ್ತೆ. ಈವನ್ ಅಟ್ ದಟ್ ಸಿಚುಯೇಷನ್, ಇಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ದಿಸ್ ಶಿವ ಹಿ ಲುಕ್ಸ್ ವೆರಿ ಬ್ರೈಟ್. ಸೊ ಇಂತಹ ಶಿವ ಈಗ ಲೋಕದಲ್ಲಿ ಶ್ಲಾಘನೆಗೆ ಒಳಗಾಗಿದ್ದಾನೆ. ಇಡೀ ವಿಶ್ವವೇ ಶಿವನನ್ನು ಕೊಂಡಾಡ್ತಾ ಇದೆ. ವಿಕಾರೋಪಿ ಶ್ಲಾಘ್ಯೋ, ಈ ಒಂದು ವಿಕಾರದ ಪರಿಸ್ಥಿತಿ ಉಂಟಾದಾಗ ಕೂಡ ಹಿ ಈಸ್ ಲುಕಿಂಗ್ ಸೋ ಬ್ರೈಟ್. ಈವನ್ ದಟ್ ಕಾಲಕೂಟ ವಿಷ ಅದು ಅವನಿಗೆ ಅಲಂಕಾರ ಪ್ರಾಯವಾಗ್ತದೆ. ಬೇರೆ ಯಾರಿಗೂ ಆಗದೇ ಇರುವಂತಹದ್ದು ಶಿವ ಮಾಡಿ ಕಂಟಕವನ್ನು ಮೈಮೇಲೆ ಎಳ್ಕೊಂಡಿದ್ದಾನೆ. ಅದು ಕೂಡ ಅವನಿಗೆ ಅಲಂಕಾರ ಪ್ರಾಯವಾಗಿ ಕಂಡು ಬರ್ತಾ ಇದೆ. ಸೊ ದ ಎಂಟೈರ್ ಯೂನಿವರ್ಸ್, ಇಡೀ ವಿಶ್ವ ಅವನನ್ನು ಹೊಗಳ್ತಾ ಇದೆ. ವಿಕಾರೋಪಿ ಶ್ಲಾಘ್ಯ. ಸೊ ಇಟ್ ಈಸ್ ಆಲ್ಸೋ ಅಪಿಯರಿಂಗ್ ಆಸ್ ಅನ್ ಆರ್ನಮೆಂಟ್ to the Lord Shiva. So it is not a limitation. ಆ ಒಂದು ಕಂಠದ ಭಾಗದಲ್ಲಿ ಕಂಡು ಬಂದಂತಹ ಆ ವಿಷದ ಪರಿಣಾಮದಿಂದ ಉಂಟಾದಂತಹ ಕಂಠದ ಭಾಗ ನೀಲಿಯ ವರ್ಣಕ್ಕೆ ತಿರುಗಿದ್ದು, ಇಟ್ ಈಸ್ ನಾಟ್ ಎ ಲಿಮಿಟೇಷನ್. ಇಟ್ ಈಸ್ ಅಪಿಯರಿಂಗ್ ಆಸ್ ಎನ್ ಆರ್ನಮೆಂಟ್. ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಆಫ್ ಪುಷ್ಪದಂತಾಚಾರ್ಯ. ದಿಸ್ ಈಸ್ ಹೌ ಹಿ ಈಸ್ ಪ್ರೈಸಿಂಗ್ ದಿ ಲಾರ್ಡ್ ಶಿವ. ಮತ್ತು ಪಾಯ್ಸನ್ ಅಥವಾ ವಿಷ ಅಂತ ಹೇಳಿದಾಗ ಅದಕ್ಕೆ ಮತ್ತಷ್ಟು ಅರ್ಥವನ್ನು ನಾವು ತಂದ್ಕೋಬೇಕು ಅನ್ನೋದಾದರೆ, ಪಾಯ್ಸನ್ ಅಂತಂದರೆ ಇಟ್ ರೆಪ್ರೆಸೆಂಟ್ಸ್ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸಸ್ ದಟ್ ವಿ ರಿಸೀವ್ ಇನ್ ದಿಸ್ ವರ್ಲ್ಡ್. ದಟ್ ಈಸ್ ಪಾಯ್ಸನ್. ವಿಷ ಅಂತಂದಾಗ ಇಟ್ ಈಸ್ ನಾಟ್ ಎ ಗುಡ್ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಅನ್ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ವಿಷ.
ಸೊ ಈ ಒಂದು ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಯಾರಿಗೆ ಆಗಿರುತ್ತೆ, ಯಾವ ಮನುಷ್ಯನೇ ಆಗಿರಲಿ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, ಬಿಕಾಸ್ ದಿ ಎಂಟೈರ್ ಜಗತ್ ಈಸ್ ಗೋಯಿಂಗ್ ಟು ಬಿ ಬೆನಿಫಿಟೆಡ್. ಇದು ಲೋಕದ ಕಲ್ಯಾಣಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಅಂತಂದಾಗ, ಈವನ್ ದಿಸ್ ಪಾಯ್ಸನ್ ಇಟ್ ಈಸ್ ಟು ಬಿ ಕನ್ಸ್ಯೂಮ್ಡ್. ಏನು ಮಾಡೋಕ್ಕಾಗೋದಿಲ್ಲ, ಇದನ್ನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಹೀಗೆ ಯೋಚನೆ ಮಾಡಿ ಪಾರ್ವತಿ ಬೇಡ ಅಂತ ತಡೆದರೂ ಕೂಡ, ಬಿಕಾಸ್ ದಿ ಎಂಟೈರ್ ಯೂನಿವರ್ಸ್ ಈಸ್ ಗೋಯಿಂಗ್ ಟು ಬಿ ಬೆನಿಫಿಟೆಡ್ ಇಫ್ ಐ ಟೇಕ್ ದಿಸ್ ಪಾಯ್ಸನ್ ಅಂತ ಹೇಳಿ ಅವನ ಪಾಯ್ಸನ್ ತಗೋತಾನೆ. ತಗೊಂಡಾಗ ನಂತರದಲ್ಲಿ ತನ್ನ ಉದರದೊಳಗೆ ಅನೇಕ ಬ್ರಹ್ಮಾಂಡಗಳಿವೆ, ಅವುಗಳಿಗೂ ಹಾನಿಯಾಗಬಾರ್ದು. ಆದ್ದರಿಂದ ಅದು ಗಂಟಲು ಭಾಗವನ್ನು ದಾಟದಂತೆ ಅಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡ್ತಾನೆ. ದಟ್ ಈಸ್ ಹಿಸ್ ಪವರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೇಗಿದ್ರೂ ಅದು ಇಟ್ ಡಿಡ್ ನಾಟ್ ರೀಚ್ ದಿ ಸ್ಟಮಕ್. ಸೊ ಅದನ್ನು ಹೊರಗಡೆ ಹಾಕೋಣ ಅಂತ ಹೇಳಿ ಅವನು ಅದನ್ನು ಹೊರಗಡೆ ಕೂಡ ಬಿಡೋ ಹಾಗಿಲ್ಲ. ಹೊರಗಡೆ ಬಿಟ್ಟರೆ ದಿಸ್ ಪ್ರಪಂಚ, ದಿಸ್ ಜಗತ್ ಈಸ್ ಗೋಯಿಂಗ್ ಟು ಬಿ ಡೆಸ್ಟ್ರಾಯ್ಡ್. ಸೊ ಹೀಗೆ ಈ ಒಂದು ಪರಿಸ್ಥಿತಿಯನ್ನು ಮೈ ಮೇಲೆ ಎಳ್ಕೋತಾನೆ. ಸೊ ದಿಸ್ ಯಾರಿಗೂ ಬೇಡದೇ ಇರುವಂತಹದ್ದನ್ನು ಅವನು ಸ್ವೀಕಾರ ಮಾಡ್ತಾನಲ್ಲ, ದಟ್ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅವನು ತಗೋತಾನಲ್ಲ, ದಟ್ ಈಸ್ ಕಾಲ್ಡ್ ಪಾಯ್ಸನ್ ಹಿಯರ್. ಸೊ ವಿಷ ಅಂತಂದಾಗ ಹೀಗೆ ಇಲ್ಲಿ ಈ ಒಂದು ಪ್ರಸಂಗದಲ್ಲಿ ಇಂತಹ ಒಂದು ಭಯಂಕರ ವಿಷ, ಕಾಲಕೂಟ ವಿಷವನ್ನು ಶಿವ ಹೇಗೆ ಹ್ಯಾಂಡಲ್ ಮಾಡ್ದ ಅನ್ನುವಂತಹದ್ದನ್ನು ತಿಳಿಸ್ತಾ ಇರುವಂತಹ ಒಂದು ಪ್ರಸಂಗ. ಸೊ ಇಟ್ ಈಸ್ ಅ ಪಾಯ್ಸನ್ ಅಂತ ಗೊತ್ತಾಗತ್ತೆ. ಎಲ್ಲ ಬಂದು ಹೇಳ್ತಾರೆ, ಇಡೀ ಜಗತ್ತು ನಾಶವಾಗಿ ಹೋಗ್ತಾ ಇದೆ, ಈಗ ನೀನು ಏನಾದ್ರು ಮಾಡಿ ಇಡೀ ವಿಶ್ವವನ್ನು ನೀನು ಉಳಿಸ್ಬೇಕು, ನಮ್ಮೆಲ್ಲರನ್ನ ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವ್ರು ಬಂದು ಕೇಳ್ಕೊಂಡಾಗ ಈ ಅಕ್ಸೆಪ್ಟ್ಸ್, ಎಸ್ ಓಕೆ ಅಗ್ರೀಡ್, ಐ ವಿಲ್ ಟೇಕ್ ದಿ ಪಾಯ್ಸನ್. ಹೀಗೆ ಅವನು ಒಪ್ಕೊಂಡು ಆ ಪಾಯ್ಸನ್ನ ತಗೊಂಡಾಗ ಒಬ್ಬ ಧೀರ ಅಂತಂದರೆ ಅಪಾರ್ಟ್ ಫ್ರಮ್ ದಟ್ ಕರೇಜಿಯಸ್ನೆಸ್ ಹಿ ಮಸ್ಟ್ ಬಿ ಎನ್ ಇಂಟೆಲಿಜೆಂಟ್, ಬುದ್ಧಿವಂತ ಕೂಡ. ಅವನು ಹೇಗೆ ಇಂತಹ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡ್ತಾನೆ ಅಂತಂದರೆ, ದಿಸ್ ಶಿವ ನೌ he handled it in two ways. So either you have to take everything inside, ಈ ಹೊರ ಪ್ರಪಂಚವನ್ನು ಮತ್ತು ಈ ಪರಿಸ್ಥಿತಿಯನ್ನು ನಾನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅದನ್ನು ಪೂರ್ಣವಾಗಿ ಒಳಗಡೆ ತೊಗೊಂಡ್ಬಿಡ್ಬೇಕು. ಆಗ ಹೊರಗಡೆ ಇಲ್ಲಿ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಆದರೆ ಒಳಗಡೆ ತೊಗೊಂಡಾಗ ಏನಾಗುತ್ತೆ, ಸಂಪೂರ್ಣವಾಗಿ ಶಿವನ ಉದರದೊಳಗೆ ಕೂಡ ಅನೇಕ ಬ್ರಹ್ಮಾಂಡಗಳಿದೆ ಅಂತಂದ ಮೇಲೆ ಆ ಬ್ರಹ್ಮಾಂಡಗಳೆಲ್ಲ ಸುಟ್ಟಿ ಭಸ್ಮವಾಗಿ ಹೋಗುತ್ತೆ. ಇಟ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಇನ್ ಟೂ ವೇಸ್. ಒಂದು ಒಳಗಡೆ ತಗೊಳ್ಳುವಂತಹದ್ದು, ಒಳಗಡೆ ತಗೊಂಡಾಗ ಹ್ಯಾಂಡ್ಲ್ ಮಾಡ್ತೀನಿ, ಈ ಪರಿಸ್ಥಿತಿಯನ್ನು ನಾನು ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಅವನು ವಿಷವನ್ನು ಸಂಪೂರ್ಣವಾಗಿ ತನ್ನ ಒಳಗಡೆ ಬಿಟ್ಕೊಂಡಿದ್ದರೆ, ಶಿವನ ಉದರದೊಳಗಡೆ ಇರುವಂತಹ ಬೇರೆ ಬೇರೆ ಅನೇಕ ಬ್ರಹ್ಮಾಂಡಗಳು ಸುಟ್ಟು ನಾಶವಾಗುತ್ತೆ. ಸೊ ಒಳಗಡೆ ಸ್ವೀಕಾರ ಮಾಡುವಂತಹದ್ದು ಒನ್ ವೇ. ಸೊ ಇದು ಬೇಡ, ಇದು ವಿಷ, ಒಳಗಡೆ ತಗೊಂಡು ಹೋದರೆ ಅನೇಕ ಬ್ರಹ್ಮಾಂಡಗಳು ನಾಶವಾಗುತ್ತೆ ಅಂತ ಹೇಳಿ ತೆಗೆದುಕೊಂಡಂತಹ ವಿಷವನ್ನು ಮತ್ತೆ ಬಾಯಿಯ ಮೂಲಕ ಹೊರಗಡೆ ಬಿಟ್ಟರೆ ದಿಸ್ ಜಗತ್ತು ಈಸ್ ಗೋಯಿಂಗ್ ಟು ಬಿ ಡೆಸ್ಟ್ರಾಯ್ಡ್. ಸೊ ಒಳಗಡೆನೂ ತಗೊಳ್ಳೋ ಹಾಗಿಲ್ಲ, ಹೊರಗಡೆ ಬಿಡೋ ಹಾಗಿಲ್ಲ. ಇಟ್ ಬಿಕಮ್ಸ್ ಈವನ್ ವರ್ಸ್ಟ್. ಸೊ ಬೋತ್ ದ ವೇಸ್ ಆರ್ ನಾಟ್ ಅಡ್ವೈಸಬಲ್. ಇಟ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಇನ್ ಟೂ ವೇಸ್. ಒಳಗಡೆ ತಗೋಬಹುದು ಅಥವಾ ಹೊರಗಡೆ ಬಿಡಬಹುದು. ಒಳಗಡೆ ಬಿಟ್ಟರು ಹಾರ್ಮ್ಫುಲ್, ಹೊರಗಡೆ ಬಿಟ್ಟರು ಹಾರ್ಮ್ಫುಲ್. ಸೊ ಈ ಎರಡೂ ದಾರಿಗಳು ಕೂಡ ಉತ್ತಮವಲ್ಲ. ಸೊ ಬೋತ್ ದ ವೇಸ್ ಆರ್ ನಾಟ್ ಅಡ್ವೈಸಬಲ್. So when you take the poison, nothing should happen to you and nothing should happen to the others. You have to handle it in such a way. When you take this unpleasant poison, unpleasant experience called the poison, ಅದು ನಿನಗೂ ನಾಶವನ್ನು ತಂದುಕೊಡಬಾರದು ಮತ್ತು ಬೇರೆಯವರಿಗೂ ಅದು ನಾಶವನ್ನು ಉಂಟು ಮಾಡಬಾರದು. ಬಟ್ ಯು ಹ್ಯಾವ್ ಟು ಟೇಕ್ ದಟ್.
ದಟ್ ಈಸ್ ಹೌ ಯು ಹ್ಯಾವ್ ಟು ಹ್ಯಾಂಡಲ್ ದ ಸಿಚುಯೇಷನ್. ಆ ರೀತಿಯಲ್ಲಿ ಶಿವ ಇಲ್ಲಿ ಮಾಡಿದ್ದಾನೆ. ಹಿ ಡಿಡ್ ನಾಟ್ ಅಲೋ ಇಟ್ ಟು ಎಂಟರ್ ಇನ್ ಟು ದಿ ಸ್ಟಮಕ್ ಆ್ಯಂಡ್ ಹಿ ಡಿಡ್ ನಾಟ್ ಅಲೋ ಇಟ್ ಟು ಕಮ್ ಔಟ್ ಫ್ರಮ್ ದಿ ಮೌತ್. ಹೀಗೆ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾನೆ. ಸೊ ಈ ಒಂದು ಪ್ರಸಂಗದಲ್ಲಿ ಶಿವನ ಈ ಲೀಲೆಯನ್ನು ಕುರಿತು ಪರಮಾತ್ಮ ಶಿವ ಇಂತಹ ಕೆಲಸವನ್ನು ಹೀಗೆ ನಿಭಾಯಿಸಿದ್ದಾನೆ ಅನ್ನುವಂತಹದ್ದು ನಮಗೆ ಏನು ತಿಳಿಸುತ್ತೆ ಅಂತಂದರೆ, ನಮಗೂ ಕೂಡ ಜೀವನದಲ್ಲಿ, ಈ ನಮ್ಮ ಬದುಕಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಇಂತಹ ಪರಿಸ್ಥಿತಿ ಎನ್ನುವಂತಹದ್ದು ಬಂದು ಒದಗಬಹುದು. ಪರಿಸ್ಥಿತಿ ಎನ್ನುವಂತಹದ್ದು ಬರೋದೇ ನಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ಅನೇಕ ವೇಳೆ. ಹೌ ಸ್ಟ್ರಾಂಗ್ ಯು ಆರ್. ಸೊ ಇಟ್ ಈಸ್ ಟು ಬಿ ಹ್ಯಾಂಡಲ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಮೀ, ಅಟ್ ದ ಸೇಮ್ ಟೈಮ್ ಯು ಶುಡ್ ನಾಟ್ ಅಫೆಕ್ಟ್ ದಿ ಅದರ್ಸ್. ಅಂತಂದರೆ ನಮ್ಮ ಲೌಕಿಕ ಬದುಕಿನಲ್ಲಿ ಕೆಲವು ಪರಿಸ್ಥಿತಿಗಳನ್ನು ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಪರಿಸ್ಥಿತಿಯನ್ನು ಒಪ್ಕೊಂಡು ನಾನು ಮುಂದುವರಿದಾಗ ಅದು ನನಗೂ ಕೂಡ ನಾಶವನ್ನು ತಂದುಕೊಡಬಾರ್ದು, ಮತ್ತು ನನ್ನನ್ನು ನಂಬಿದಂತಹ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೂ ಕೂಡ ಇದು ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಯು ಹ್ಯಾವ್ ಟು ಹ್ಯಾಂಡಲ್ ದಿ ಸಿಚುಯೇಷನ್ ಅನ್ನೋವಂತಹದ್ದನ್ನು ಈ ಪ್ರಸಂಗವನ್ನು ನೋಡಿ ನಾವು ಕಲ್ತ್ಕೋಬೇಕಾಗುತ್ತೆ. ಹೌ ಶಿವ ಹ್ಯಾಂಡಲ್ ದಿ ಸಿಚುಯೇಷನ್. ಸೊ ಇಂತಹ ಪರಿಸ್ಥಿತಿಗಳು ಈ ಲೋಕದಲ್ಲಿ ನಮಗೂ ಕೂಡ ಬರಬಹುದು. ಬಟ್ ಯು ಹ್ಯಾಂಡಲ್ ಇಟ್ ಇನ್ ಸಚ್ ಎ ವೇ ದಟ್ ಯು ಶುಡ್ ನಾಟ್ ಅಲೋ ಇಟ್ ಟು ಎಂಟರ್ inside so that it affects you. So that should not happen. And at the same time you have accepted to take it. But ಅಲ್ಲಿ ಏನಾದರೂ ಒಂದು ಉದಾಸೀನವನ್ನು ಮಾಡಿದಾಗ it should not affect the others also. ಈ ರೀತಿಯಲ್ಲಿ you have to handle the situation. So that is the message we have to take it from this particular prasanga. So here the Lord Shiva, he hold it in between. ಇನ್ ಬಿಟ್ವೀನ್ ಅಂತಂದರೆ ಒಳಗಡೆನೂ ಹೋಗಲಿಲ್ಲ, ಹೊರಗಡೆನೂ ಅದು ಬರದೇ ಇರೋ ಹಾಗೆ. ಸೊ ಇನ್ ಬಿಟ್ವೀನ್, ಬಾಯಿಯ ಮೂಲಕ ಬರಲಿಲ್ಲ, ತನ್ನ ದೇಹದ ಒಳಗಡೆ ಅದು ಜಾರದಂತೆ ಗಂಟಲಿನ ಭಾಗದಲ್ಲಿ ಅದು ಉಳ್ಕೊಳ್ಳೋ ಹಾಗೆ ಮಾಡ್ತಾನೆ. ಸೊ ಪುರಾಣದ ಕಥೆಗಳನ್ನು ನಾವು ಈ ರೀತಿ ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಬರುವಂತಹ ಈ ಒಂದು ಸೂಕ್ಷ್ಮ ಪ್ರಸಂಗಗಳನ್ನು ನಾವು ಗ್ರಹಿಸ್ಕೋಬೇಕಾಗುತ್ತೆ. ವಿ ಹ್ಯಾವ್ ಟು ಟೇಕ್, ವಿ ಹ್ಯಾವ್ ಟು ಲರ್ನ್ ಸಮ್ ದಿ ಸಟಲ್ ಮೆಸೇಜಸ್ ವಿಚ್ ಆರ್ ಹಿಡನ್ ಇನ್ ದಿ ಪುರಾಣ ಸ್ಟೋರೀಸ್. ಸೊ ಆ ಎಸೆನ್ಸನ್ನು ನಾವು ಹಿಡ್ಕೊಂಡಾಗ ಸಮ್ಹೌ ನಮ್ಮ ಲೈಫಲ್ಲಿ ಅದು ಯಾವುದೋ ಒಂದು ಟೈಮಲ್ಲಿ ಇಟ್ ವಿಲ್ ಹೆಲ್ಪ್ ಅಸ್. ಅದರ್ವೈಸ್ ಇಟ್ ಈಸ್ ಜಸ್ಟ್ ಎ ಸ್ಟೋರಿ. ಬಟ್ ಥ್ರೂ ಸ್ಟೋರಿ ವಿ ಹ್ಯಾವ್ ಟು ಲರ್ನ್ ಸರ್ಟನ್ ಮೆಸೇಜಸ್. ಸೊ ಹೌ ಇಟ್ ಈಸ್ ಆಲ್ ಪಾಸಿಬಲ್. ಪ್ರಸಂಗ ಈ ರೀತಿ ಬಹಳ ಸೂಕ್ಷ್ಮವಾಗಿದ್ದಾಗ, ತೀಕ್ಷ್ಣವಾಗಿದ್ದಾಗ, ಹೌ ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್ ಆನ್ ದಿ ಸ್ಟ್ರೆಂತ್ ಆಫ್ ದಿ ಡಿವೋಷನ್. ಇಲ್ಲೂ ಕೂಡ ಶಿವ ಸಾಕ್ಷಾತ್ ವಿಷ್ಣುವೇ ನನ್ನನ್ನು ಕೇಳ್ಕೊತಾ ಇದ್ದಾನೆ ಥ್ರೂ ದೀಸ್ ದೇವತಾಸ್ ಅಂಡ್ ರಾಕ್ಷಸಸ್. ವೈ ವಿಷ್ಣು ಇವರೆಲ್ಲರನ್ನ ಕಳಿಸಿ ಶಿವನನ್ನು ಕೇಳ್ಕೋಬಹುದು ಅಂತಂದರೆ ಅವನಿಗೆ ಗೊತ್ತು ಈ ಒಂದು ಪ್ರಸಂಗದಲ್ಲಿ ಯಾರು ಭಾಗಿಯಾಗಿಲ್ಲ ಅಂತವರನ್ನ ಹುಡುಕಿ ಅಂತ ಹೇಳಿದಾಗ ಶಿವ ನೋಸ್ ಇಟ್ ವೆರಿ ವೆಲ್ ದಟ್ ವಿಷ್ಣು ನೋಸ್ ವೆರಿ ವೆಲ್ ದಟ್ ಶಿವ ಈಸ್ ನಾಟ್ ಇನ್ವಾಲ್ವ್ಡ್. ಹಿ ನೋಸ್ ದಟ್ ಹಿ ಈಸ್ ಇನ್ ತಪಸ್ಯ ಅಂಡ್ ಹಿ ಆಲ್ಸೋ ನೋಸ್ ದಟ್ ಶಿವ ಕ್ಯಾನ್ ಹ್ಯಾಂಡಲ್ ದಿಸ್ ಸಿಚುಯೇಷನ್. ಸೊ ದಟ್ ಈಸ್ ದಿ ವಿಶ್ವಾಸ ವಿಷ್ಣು ವ್ಯಕ್ತಪಡಿಸ್ತಾನೆ. ಬಿಟ್ವೀನ್ ವಿಷ್ಣು ಅಂಡ್ ಶಿವ ದಿಸ್ ಈಸ್ ದ ರಿಲೇಷನ್ಶಿಪ್, ಡಿವೋಷನ್, ಪರಸ್ಪರ ಭಕ್ತಿ ಮತ್ತು ವಿಶ್ವಾಸ ಅವರಿಬ್ಬರಲ್ಲಿ ಹೇಗಿತ್ತು. ಸೊ ಇಲ್ಲಿ ಶಿವ ಹೇಗೆ ಇದನ್ನು ಮಾಡೋದಕ್ಕೆ ಸಾಧ್ಯ ಅಂತಂದರೆ ಇಟ್ ಈಸ್ ಪಾಸಿಬಲ್ ಆನ್ ದ ಸ್ಟ್ರೆಂತ್ ಆಫ್ ದಿ ಡಿವೋಷನ್. ಸೊ ಯು ಶುಡ್ ನಾಟ್ swallow it inside and you should not express it at the outside also. Hold it in between. So to hold it like this, to hold certain situations which is so
ಸೂಕ್ಷ್ಮ. ನಾವು ಕೆಲವೊಂದು ಗಾದೆ ಮಾತು ಕೇಳ್ತೀವಲ್ಲ, ಬಿಸಿ ತುಪ್ಪ ಅದರ ಮೇಲೆ ಆಸೆಯಿಂದ ಕುಡಿಯೋಕ್ಕೂ ಆಗೋದಿಲ್ಲ, ಉಗುಳಕ್ಕೂ ಆಗೋದಿಲ್ಲ. ಉಗುಳಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ಕುಡಿದ್ರೆ ಗಂಟಲು ಸುಟ್ಟು ಹೋಗುತ್ತೆ. ಸೊ ಬಿಸಿ ತುಪ್ಪ ಎಕ್ಸಾಕ್ಟ್ಲಿ ಲೈಕ್ ದಟ್. ಇಂತಹ ಪ್ರಸಂಗ ಬಂದಾಗ ಯು ಹ್ಯಾವ್ ಟು ಹೋಲ್ಡ್ ಇಟ್ ಇನ್ ಬಿಟ್ವೀನ್. ಬಟ್ ಹೌ? ಇಲ್ಲೇನೋ ಶಿವ ಒಂದು ಕಾಲಕೂಟ ವಿಷ ಅನ್ನುವಂತಹದ್ದನ್ನು ಉದರದೊಳಗಡೆ ಹೋಗದಂತೆ, ಬಾಯಿಯ ಮೂಲಕ ಹೊರಬಾರದಂತೆ ಅದನ್ನು ತನ್ನ ಗಂಟಲಿನ ಭಾಗದಲ್ಲಿ ಹಿ ಹೆಲ್ಡ್ ಇಟ್ ಬ್ಯಾಕ್. ಇಟ್ ಈಸ್ ಪಾಸಿಬಲ್ ಫಾರ್ ದಿ ಶಿವ. ಬಟ್ ಅದೇ ಥರ ಸಿಚುವೇಶನ್ಸ್ ಎಲ್ರಿಗೂ ಬರುತ್ತೆ ಅಂತಲ್ಲ, ಬೇರೆ 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 ಪರಿಸ್ಥಿತಿಗಳು ನಮ್ಮ ಈ ಬದುಕಿನಲ್ಲಿ ಬರಬಹುದು. ಸೊ ವಾಟ್ ಟು ಡೂ? ಬೇರೆ ದಾರಿನೇ ಇಲ್ಲ ಅಂತಂದಾಗ, ಒಂದು ಒಳ್ಳೆಯದು ಬೆನಿಫಿಟ್ ಆಗತ್ತೆ ಅಂತಂದಾಗ, we may accept certain challenges, but it is not that easy to face the challenge or to solve that particular issue. I mean, you have to hold it in between. But how to hold it? ಅದನ್ನು ಇಲ್ಲಿ ನಮ್ಮ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಯು ಹ್ಯಾವ್ ಟು ಹ್ಯಾಂಡಲ್ ಇಟ್ ಥ್ರೂ ಎ ಟೂಲ್ ಕಾಲ್ಡ್ ತಾಳ್ಮೆ. ತಾಳ್ಮೆ ಮೀನ್ಸ್ ಸಹನೆ, ವೇಟ್. ಸೊ ತಾಳ್ಮೆ, ಸಹಿಷ್ಣುವಿಕೆ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದೇರ್ ಈಸ್ ನೋ ಅದರ್ ವೇ. ಇಟ್ ಈಸ್ ಕಾಲ್ಡ್, ನಮ್ಮ ವೇದಾಂತದಲ್ಲಿ ಇದನ್ನು ತಿತೀಕ್ಷ್ಯ ಅಂತ ಹೇಳ್ತಾರೆ. ದಿಸ್ ತಿತೀಕ್ಷ್ಯ ಈಸ್ ದಟ್ ವಿಚ್ ವಿಲ್ ಅಲೋ ಯು ಟು ಹೋಲ್ಡ್ it in between, like how Shiva hold that poison in between. So ಆ ರೀತಿಯಲ್ಲಿ ನೀನು ಕೂಡ ಮಾಡಬಹುದು. ಫಾರ್ ದಟ್ ಯು ನೀಡ್ ದಿಸ್ tool called titiksha. You should have that. Titiksha should be there with you. You should have that. Then it is possible for you to handle the situation. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ DVG ಅವರು ಹೇಳ್ತಾರೆ, ಸಹನೆ ವಜ್ರದ ಕವಚ. ಸಹನೆ ಎನ್ನುವಂತಹದ್ದು ಹೌ ಇಟ್ ಪ್ರೊಟೆಕ್ಟ್ಸ್ ಅಂತಂದ್ರೆ, ಇಟ್ ಈಸ್ ಲೈಕ್ ಎ ವಜ್ರದ ಕವಚ. ಸಿ, ವಜ್ರ ಅಂತ ಹೇಳಿದಾಗ ಇಟ್ ಈಸ್ ವೆರಿ ಸ್ಟ್ರಾಂಗ್. ನಾವು ಬೇರೆ ಅನೇಕ ಶೀಲ್ಡ್ಗಳನ್ನ ನಾವು ಪ್ರೊಟೆಕ್ಷನ್ಗೆ ಅಂತ ಹೇಳಿ ನಾವು ಧರಿಸಬಹುದು. ಬಟ್ ನಾವು ಧರಿಸಿರುವಂತಹ ಈ ಒಂದು ನಮಗೆ ಸುಭದ್ರತೆಯನ್ನು ಒದಗಿಸ್ತಾ ಇದೆ ಈ ಒಂದು ಕವಚ ಅಂತ ಹೇಳಿದಾಗ, ಕವಚವನ್ನು ಭೇದಿಸುವಂತಹ ಅನೇಕಗಳು ಕೂಡ ನಮ್ಮ ವಿರುದ್ಧವಾಗಿ ಬರಬಹುದು. ಬಟ್ ವೆನ್ ಇಟ್ ಈಸ್ ಸೆಡ್ ವಜ್ರದ ಕವಚ, ವಜ್ರ ಈಸ್ ವೆರಿ ಸ್ಟ್ರಾಂಗ್. ಇಟ್ ಈಸ್ ನಾಟ್ ದಟ್ ಈಸಿ ಟು, ಅದನ್ನು ವಜ್ರವನ್ನು ಕತ್ತರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಷ್ಟು ಗಟ್ಟಿಯಾಗಿದೆ ಅಂತ ನಾವು ಹೇಳಬೇಕಾದ್ರೆ ವಿ ಗಿವ್ ದಿ ಎಕ್ಸಾಂಪಲ್ ಆಫ್ ವಜ್ರ. ಸೊ DVG ಅವರು ಏನು ಹೇಳ್ತಾರೆ ಅಂತಂದರೆ, ಸಹನೆ ಎನ್ನುವಂತಹದ್ದು ಇಟ್ ಈಸ್ ಲೈಕ್ ಎ ವಜ್ರದ ಕವಚ. ಸಹನೆ ವಜ್ರದ ಕವಚ ಅಂತ ಹೇಳ್ತಾರೆ. ಸೊ ಇಲ್ಲಿ ಶಿವನಿಗೆ ಬಂದಂತಹ ಪರಿಸ್ಥಿತಿ, ವಿಷವನ್ನು ತಗೊಳ್ಳುವಂತಹ ಪರಿಸ್ಥಿತಿ ನಮಗೆ ಬರದೇ ಇರಬಹುದು ನಮ್ಮ ನಿತ್ಯ ಬದುಕಿನಲ್ಲಿ. ಬಟ್ ದೇರ್ ಆರ್ ಸರ್ಟನ್ ಸಿಚುಯೇಷನ್ಸ್ ವೇರ್ ಬೈ ಅಕ್ಸೆಪ್ಟಿಂಗ್ ಸರ್ಟನ್ ಚಾಲೆಂಜಸ್, ಇಫ್ ಯು ಡು ನಾಟ್ ಹ್ಯಾವ್ ದಟ್ ಪೇಷನ್ಸ್, ಆಗ ಬಲವಂತಕ್ಕೆ ನಾನು ಇಂತಹ ಚಾಲೆಂಜನ್ನ ತಗೊಂಡೆ ಅಂತ ಹೇಳಿ ಅದನ್ನು ಸರಿಗೆ ಹ್ಯಾಂಡಲ್ ಮಾಡದೆ ಹೋದಾಗ ಇಟ್ ಮೇ ಹಾರ್ಮ್ ಮೀ ಆಲ್ಸೋ. ಸೊ ಇದು ನನಗೆ ತೊಂದರೆ ಕೊಡ್ತಾ ಇದ್ದಿಲ್ಲ, ಐ ಡೋಂಟ್ ವಾಂಟ್ ಅದನ್ನು ಅದನ್ನು ರಿಜೆಕ್ಟ್ ಮಾಡೋದಕ್ಕೆ ಹೋದಾಗ ಅದು ಬೇರೆಯವರಿಗೆ ತೊಂದರೆ ಆಗುತ್ತೆ. ಸೊ ಐ ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟೆಡ್. ಆದ್ದರಿಂದ ಹೌ ಟು ಹ್ಯಾಂಡಲ್ ಇಟ್ ಅಂತಂದರೆ ತಿತೀಕ್ಷಾ. ಯು ಶುಡ್ ಹ್ಯಾವ್ ದಟ್ ಪೇಷನ್ಸ್. ನಿನಗೆ ಅದು ತಡ್ಕೊಳ್ಳುವಂತಹ ಶಕ್ತಿ ನಿನ್ನಲ್ಲಿ ಇರಬೇಕು. ಸೊ ನಮಗೆ ಬರುವಂತಹ ಪ್ರಸಂಗಗಳು ನಮ್ಮ ನಿತ್ಯ ಬದುಕಿನಲ್ಲಿ ಅಂತಂದಾಗ ತಾಳ್ಮೆ. ಯು ಹ್ಯಾವ್ ಟು ವೇಟ್ ಫಾರ್ ಯುವರ್ ಟೈಮ್. ನಿನಗೆ ಈಗಲೇ ಬೇಕು ಅನ್ನುವಂತಹದ್ದು ಇಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್. ಬಟ್ ಈ ಕ್ಷಣದಲ್ಲಿ ಅದು ನಿನಗೆ ಸಿಗೋದಿಲ್ಲ. ಸಿಕ್ಕಿದ್ರೆ ನಿನಗೆ ಹ್ಯಾಂಡಲ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಯು ಹ್ಯಾವ್ ಟು ವೇಟ್. ಸೊ ಸಹನೆ
ವಜ್ರದ ಕವಚ. ಮತ್ತು ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ದೇವತೆಗಳು ಮತ್ತು ರಾಕ್ಷಸರು ಸೇರಿ ಈ ಕ್ಷೀರಸಾಗರವನ್ನ ಸಮುದ್ರ ಮಂಥನ ಅಂತ ಹೇಳಿ ಕಡಿತಾ ಇದ್ದಾಗ ಬೇರೆ ಏನು ಬೇಕಾದರೂ ಬರಬಹುದಾಗಿತ್ತು ಪ್ರಾರಂಭದಲ್ಲಿ. ಆದರೆ ಅನೇಕಗಳು ಬಂದವು, ನಿಜ, ಇಟ್ಸ್ ಆಲ್ ಓಕೆ, ಬೇರೆ ಬೇರೆ ಅನೇಕಗಳು ಬಂದವು. ಬಟ್ ಈ ಹಾಲಾಹಲ ವಿಷ ಅನ್ನುವಂತಹದ್ದೇ ಮೊದಲು ಬಂತಲ್ಲ, ಅದು ಯಾಕೆ? ಆಕ್ಚುಲಿ ಇಟ್ ಈಸ್ ಅ ಫೈಟಿಂಗ್ ಬಿಟ್ವೀನ್ ದೇವತಾಸ್ ಅಂಡ್ ರಾಕ್ಷಸಸ್. ಸಮುದ್ರ ಮಂಥನ ಅಂತ ಹೇಳಿದಾಗ ಯಾವುದೋ ಒಂದು ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ ಅನ್ನುವಂತಹದ್ದು ನೇರವಾಗಿ ಅರ್ಥವಾಗುತ್ತೆ. ಸಮುದ್ರ ಮಂಥನ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ, ಸಮುದ್ರವನ್ನು ಕಡಿತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ನಮಗೆ ಬರುವಂತಹ ಚಿತ್ರಣ ಏನು ಅಂತಂದ್ರೆ, ಒಂದು ಸೈಡ್ ದೇವತೆಗಳಿದ್ದಾರೆ, ಮತ್ತೊಂದು ಕಡೆ ರಾಕ್ಷಸರು ಸೇರಿದ್ದಾರೆ. ಅವರಿಬ್ಬರು ಸೇರಿ ಈ ಸಮುದ್ರ ಮಂಥನ ಅನ್ನುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು ನಮಗೆ ಬರುವಂತಹ ಒಂದು ಚಿತ್ರಣ. ಬಟ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಇಟ್ಸ್ ಆಕ್ಚುಲಿ ಎ ಫೈಟ್ ಬಿಟ್ವೀನ್ ದಿ ದೇವತಾಸ್ ಅಂಡ್ ರಾಕ್ಷಸಸ್. ದೇ ಆರ್ ನಾಟ್ ಡೂಯಿಂಗ್ ಒನ್ ಪರ್ಟಿಕ್ಯುಲರ್ ಟಾಸ್ಕ್. ಅವರಿಬ್ಬರು ಸೇರಿ ಒಟ್ಟಾಗಿ ಮಾಡ್ತಾ ಇರುವಂತಹ ಒಂದು ಪ್ರಾಜೆಕ್ಟ್ ಅಲ್ಲ ಇದು. ಇಟ್ ಈಸ್ ನಾಟ್ ಎ ಟಾಸ್ಕ್, ಇಟ್ ಈಸ್ ನಾಟ್ ಎ ಚಾಲೆಂಜ್, ಇಟ್ ಈಸ್ ಎ ಫೈಟ್. ಬಟ್ ಸಮುದ್ರ ಮಂಥನ ಅನ್ನುವಂತಹ ಪ್ರಸಂಗದ ಮೂಲಕ ಅವರಿಬ್ಬರು ಫೈಟ್ ಮಾಡ್ತಾ ಇದ್ದಾರೆ. ಸೊ ಇಂತಹ ಒಂದು ಪ್ರಸಂಗದಲ್ಲಿ ಅನೇಕಗಳು ಬಂದವು ಥ್ರೂ ಚರ್ನಿಂಗ್. ಆದರೆ ಮೊಟ್ಟ ಮೊದಲು ಬಂದಿದ್ದೇ ವಿಷ. ವೈ? ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.